ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತನಲ್ಲಿ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗುವಂತ ರೀತಿಯಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ನಾವು ಇವತ್ತಿನ ಪಠಣ ಶುರು ಮಾಡೋಣ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತ ರೀತಿಯಲ್ಲಿ ನಾವು ಕಳೆದ ಒಂದು ವಾರಗಳಲ್ಲಿ ನಾವು ಕ್ರಿಸ್ತ ವಿರೋಧಿ ಬಗ್ಗೆ ನಾವೇನಪ್ಪ ಮಾಡಿದ್ರಿ, ಪಾಠಗಳನ್ನ ನೋಡಿದ್ರಿ. ಸೊ ಕ್ರಿಸ್ತ ವಿರೋಧಿ ಏನು ಅಂತ ನಾವು ಬಹು ಸ್ಪಷ್ಟವಾಗಿ ಸತ್ಯವೇದ ಮುಖಾಂತರ ತಿಳ್ಕೊಂಡಿದ್ರಿ. ಅದು ಲಿಟ್ರಲ್ ಆಗಿರೋಂಥ 666 ಕೋಡು ಅಲ್ಲ, ಬಾರ್ ಕೋಡು ಅಲ್ಲ, ಅಥವಾ ಯಾವ ಚಿಪ್ಪು ಅಲ್ಲ, ಅದು ಲಿಟ್ರಲ್ ಆಗಿರೋಂಥ ಒಬ್ಬ ವ್ಯಕ್ತಿ ಕೂಡ ಅಲ್ಲ ಅಂತ ನಾವು ಬಹು ಸ್ಪಷ್ಟವಾಗಿ ಸತ್ಯವೇದ ಮುಖಾಂತರ ನಾವು ಏನ್ ಮಾಡಿದ್ರಿ ನೋಡಿದಿರಿ. ಯಾಕಂದ್ರೆ ಅಪೋಸ್ಟ್ಲು ಪೌಲು ಏನಪ್ಪಾ ಅಂದ್ಬಿಟ್ಟು ಅಂದ್ರೆ ಈಗಾಗಲೇ ಅನೇಕ ಕ್ರಿಸ್ತ ವಿರೋಧಿಗಳಿದ್ದಾರೆ ಅಂತಂದ್ಬಿಟ್ಟು ಆ ಕಾಲದಲ್ಲೇ ಹೇಳ್ಬಿಟ್ರು. ಅಂದ್ರೆ ಕ್ರಿಸ್ತ ವಿರೋಧಿಗಳು ಅಪೋಸ್ಟಲ್ಸ್ ಕಾಲದಲ್ಲೇ ಇದ್ದಾರೆ ಅಂತಂದ್ರೆ ಇವ್ರು ಖಂಡಿತವಾಗೂ ಇವ್ರು ಬಿನ್ ಲ್ಯಾಡನ್ ಆಗ್ಲಿ, ಹಿಟ್ಲರ್ ಆಗ್ಲಿ, ಸದಾಮ್ ಹುಸೇನ್ ಆಗ್ಲಿ, ಅಥವಾ ಯಾವುದೇ ಮೆಮೊರಿ ಚಿಪ್ ಆಗ್ಲಿ, ಅಥವಾ ಯಾವ್ದಾರ ಒಂದು ಬಾರ್ ಕೋಡ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಯಾವ್ದು ಅಪೋಸ್ಟಲ್ಸ್ ಕಾಲದಲ್ಲಿ ಇರ್ಲಿಲ್ಲ. ಹಂಗಾರೆ ಕ್ರಿಸ್ತ ವಿರೋಧಿ ಅಂತ ಸತ್ಯವೇದ ಮುಖಾಂತರ ನೋಡ್ಬೇಕಾದ್ರೆ ನಾವ್ ಏನಪ್ಪಾ ನಾವು ತಿಳ್ಕೊಂಡ್ರಿ ಅಂತಂದ್ರೆ ಏನ್ರಿ, ಕ್ರಿಸ್ತನಲ್ಲಿದ್ದು ಸತ್ಯದಲ್ಲಿ ಇದ್ಕೊಂಡು ಸತ್ಯನ ಬಿಟ್ಟೋಗಿರೋರೆ ಏನ್ರಿ ಕ್ರಿಸ್ತ ವಿರೋಧಿಗಳು ಅಂತ ಹೇಳ್ತಾರೆ ಅದರ. ಅಂದ್ರೆ ಕ್ರಿಸ್ತ ನಂಬಿಕೆಯನ್ನ ಭ್ರಷ್ಟರಾಗಿ ಅನೇಕ ಒಂದು ಮೋಸವಾದಂತ ಉಪದೇಶಗಳಿಗೆ ಕಿವಿಗೊಟ್ಟು ಸಹೋದರಗಳನ್ನ ತನ್ನಿಂದ ಕರ್ಕೊಂಡೋಗಿರಂತ ಒಂದು ವ್ಯಕ್ತಿಗಳು, ಆ ಗುಂಪು, ಆ ಒಂದು ಕೂಟಕ್ಕೆ ದುರ್ಬೋಧನೆಗಳ ಮಾಡಂತ ಒಂದು ಕೂಟ ಏನ್ರಿ ಕ್ರಿಸ್ತ ವಿರೋಧಿ ಅಂತ ನಾವೇನ್ ಮಾಡಿದ್ವಿ ನೋಡಿದಿರಿ ಅಲ್ವರ. ಅದಕ್ಕೆ ತಲೆ ಮೇಲೆ ಮತ್ತೆ ಏನ್ರಿ ಕೈ ಮೇಲೆ 666 ಮುದ್ರೆ ಹಾಕ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಾದ್ರೆ ಇದು ಕೂಡ ನಾವು ಸತ್ಯವೇದಲ್ಲಿ ಕ್ಲೀನ್ ಆಗಿ ಓದಿದ್ರಿ ಅಲ್ವರ. ತಲೆ ಮೇಲೆ ಮುದ್ರೆ ಹಾಕೋದು ಅಂತಂದ್ರೆ ಆ ಜ್ಞಾನ, ಅದರ ಆ ಒಂದು ಬೋಧನೆಗಳಿಗೆ, ದುರ್ಬೋಧನೆಗಳಿಗೆ ಸಂಬಂಧಪಟ್ಟ ಹಾಗೆ ಉಪದೇಶಗಳನ್ನ ನಂಬೋರಾಗಿದ್ದು ಅಂತಂದ್ರೆ ಅವಾಗ ಏನಪ್ಪಾ ಮಾಡ್ದಂಗೆ ನಮ್ಮ ನೆತ್ತಿ ಮೇಲೆ ನಾವೇನ್ ಮಾಡ್ದಂಗೆ ಮುದ್ರೆ ಹಾಕೊಂಡಂಗೆ. ಅದೇ ರೀತಿ ಕೈ ಮೇಲೆ ಮುದ್ರೆ ಹಾಕೋದು ಅಂದ್ರೆ ಏನಪ್ಪಾ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ನೋಡ್ಬೇಕಾರೆ ಏನ್ರಿ ಆ ಒಂದು ಸಂಘ ಸಂಸ್ಥೆಗಳಿಗೆ ನಾವು ಸಹಾಯ ಮಾಡೋದಾಗ್ಲಿ, ಅಥವಾ ಆ ಒಂದು ಸಂಘ ಸಂಸ್ಥೆಗಳಿಗೆ ನಮ್ಮ ಮನಸ್ಸು ಕೊಡೋದಾಗ್ಲಿ, ಅಥವಾ ಅಲ್ಲಿ ಹೋಗೋದಂತದ ಆಗ್ಲಿ ಅಂತ ಇಟ್ಕೊಂಡಾಗ ಅವಾಗ ನಾವೇನಪ್ಪ ಅಂದ್ರೆ ನಮ್ಮ ಕೈಗಳಿಗೆ ನಾವೇನ್ ಮಾಡಿದ್ವಿ ಮುದ್ರೆ ಹಾಕೊಂಡಂಗೆ ಅಂತ ನೋಡ್ತೀರಿ ಅಲ್ವರ. ಸೊ ಅದೇ ನೋಡ್ಬೇಕ್ರಿ ಯಾವ್ದಪ್ಪ ತಪ್ಪಾದ ಉಪದೇಶಗಳಂದ್ರೆ ಆತ್ಮ ಸಾಯ್ದೇರಂತ ವಿಚಾರ ಅಲ್ವರ, ನರಕದ ಬಗ್ಗೆ ವಿಚಾರ, ತ್ರೈಕತ್ವದ ಬಗ್ಗೆ ಇರೋಂಥ ವಿಚಾರ, ಪ್ರಭು ರಾತ್ರಿ ಭೋಜನನ ಏನ್ರಿ ಇಷ್ಟ ಬಂದ ರೀತಿಲಿ ತೊಗೊಳೋದು, ತಿಂಗ್ಳಿಗೊಂದ್ಸತಿ ಅಥವಾ ವಾರಕ್ಕೊಂದ್ಸತಿ ಇದ ತೊಗೊಳೋಂಥ ವಿಚಾರಗಳು, ಇನ್ನು ಅನೇಕ ವಿಚಾರಗಳನ್ನ ನಾವೇನ್ ಮಾಡ್ತೀರಿ ಸತ್ಯವೇದದಲ್ಲಿ ಇಲ್ದಿರತ್ತ ಉಪದೇಶಗಳನ್ನ ಬೋಧನೆ ಮಾಡೋಂಥ ಸಂಸ್ಥೆಗಳೇ ಕ್ರಿಸ್ತ ವಿರೋಧಿ ಅಂತ ನೋಡ್ತೀರಿ ಅದರ. ಅದೇ ಕರ್ತನಲ್ಲಿ ಪ್ರೀತಿ ಅಂತ ಬುದ್ಧಿ ಇದ್ದವನ್ ಏನ್ ಮಾಡ್ಲಿ ಅನ್ನ ಎಣಿಸ್ಲಿ, ಅದ ಮೃಗದ ಹೆಸರನ್ನು ಸೂಚಿಸುವಂತ ಅಂಕಿಯಾಗಿದೆ ಅಂತ ಬಿಟ್ಟು ಪ್ರಕಟಣೆಯಲ್ಲಿ ಓದ್ತೀರಿ. ಆ ಮೃಗದ ಹೆಸರನ್ನು ಸೂಚಿಸುವಂತ ಅಂಕಿ ಅಂದರೆ ಎಂದ್ರೆ ಕ್ರಿಸ್ತ ವಿರೋಧಿ. ಮುಖ್ಯವಾಗಿ ಪೋಪಿನ ಆಳ್ವಿಕೆಗೆ ಒಂದು ಒಂದು ವಿಚಿತ್ರವಾಗಿರೋಂಥ ಒಂದು ವಿಶೇಷವಾದ ಟೈಟಲ್ ಇದೆ. ಯಾವ್ದಪ್ಪ ಒಂದು ವಿಕಾರಿಯಸ್ ಫಿಲಿಡಿ. ಅದರ ವಿಕಾರಿಯಸ್ ಫಿಲಿಡಿ ಅಂತಂದ್ರೆ ಅದನ್ನ ರೋಮನ್ ನ್ಯೂಮರಿಕಲ್ಸ್ ಲೆಕ್ಕ ಹಾಕೊಂಡ್ರೆ 666 ಕರೆಕ್ಟ್ ಆಗಿ ನಮಗೆ ಬರ್ತಾರೆ ಅಂತ ನೋಡಿದ್ರಿ ಅಲ್ರ. ಸೊ ಇದನ್ನ ನಾವು ಬಹು ಸ್ಪಷ್ಟವಾಗಿ ನಾವು ಕ್ಲಿಯರ್ ಆಗಿ ಓದಿದ್ರಿ. ಸೊ ಅದರಿಂದ ಇವಾಗ ಕ್ರಿಸ್ತ ವಿರೋಧಿ ಬಗ್ಗೆ ನಾವು ಓದಿರ್ಬೇಕಾದ್ರೆ ನೆಕ್ಸ್ಟ್ ನಾವು ಇಮ್ಮಿಡಿಯೇಟ್ ಆಗಿ ನಾವು ಯಾವ್ದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಓದ್ಲೇಬೇಕು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ನಾವು ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಓದ್ಲೇಬೇಕಾಗ್ತದೆ. ಯಾಕಪ್ಪ, ಯಾಕೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಓದ್ಬೇಕು ಅಲ್ವರ? ಯಾಕೆ ಅಂದ್ರೆ ಹೇಗೆ, ಯಾತಕ್ಕೆ ಅಂದ್ರೆ ಹೇಗೆ ಯೇಸು ಕ್ರಿಸ್ತ ಬರ್ತಾರೆ, ಯಾವಾಗ ಬರ್ತಾರೆ, ಯಾತಕ್ಕಾಗಿ ಬರ್ತಾರೆ, ಇದನ್ನ ನಾವು ತಿಳ್ಕೊಳೋದೇನ್ರಿ ತುಂಬಾ ಇಂಪಾರ್ಟೆಂಟ್ ಅಲ್ವರ. ಸತ್ಗೆ ನೋಡ್ಬೇಕಾದ್ರೆ ಏನ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ ನಾವು ನೋಡ್ಬೇಕಾದ್ರೆ ಏನ್ರಿ ಈ ಕ್ರಿಸ್ತ ವಿರೋಧಿ ಬಗ್ಗೆ ಓದಿದ್ಮೇಲೆ ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ನಾವು ಏನ್ ಮಾಡೋಣ ಓದೋಣ. ನೋಡಿ ಓದೋಣ ಒಂದು ವಾಕ್ಯನ. 2ನೇ ಥೆಸಲೋನಿಕ 2ನೇ ಅಧ್ಯಾಯ 1-3. 2ನೇ ಥೆಸಲೋನಿಕ 2ನೇ ಅಧ್ಯಾಯ 1-3 ಓದ್ತೀರಾ ಯಾರಾದ್ರು ಸೋದರ ಸೋದರಿಗಳು? ವಿಜಯ್ ಕುಮಾರ್ ಸಿಸ್ಟರ್, ಅನಿಲ್ ಬದರ್ ಅಥವಾ ಸುರೇಶ್ ಬದರ್? ಎರಡನೇ ಥೆಸಲೋನಿಕ 2ನೇ ಅಧ್ಯಾಯ 1-3. ಬ್ರದರ್ ಸಿಸ್ಟರ್ ದೇವದನ್ ಬ್ರದರ್, ಅನಿಲ್ ಬದರ್. 2ನೇ ಥೆಸಲೋನಿಕ 2ನೇ ಅಧ್ಯಾಯ 1-3. ಕರ್ತನಾದ ಯೇಸು ಪ್ರತ್ಯಕ್ಷನಾಗುವುದಕ್ಕೆ ಮುಂಚಿತವಾಗಿ ಅನೇಕ ಸಂಗತಿಗಳು ನಡೆಯಬೇಕು. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಯಾರೂ ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದರೆ
ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ವೆರಿ ಗುಡ್ ಸ್ಟಾರ್. ನೋಡಿ ಇಲ್ಲಿ ಏನ್ ಹೇಳ್ತಾ ಅಂದ್ರೆ ಆ ದಿನ ಬರೋದಿಲ್ಲ. ಯಾವ ದಿನ? ಕ್ರಿಸ್ತನ ಎರಡನೇ ಬರುವಿಕೆ ದಿನ ಬರೋದಿಲ್ಲ. ಎಲ್ಲಿವರೆಗೂ ಅಂತಂದ್ರೆ ಏನ್ರಿ, ಅಲ್ಲಿ ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಏನಾಗಬೇಕು? ಬರಬೇಕು. ಆ ಬಂದಿದ ಮೇಲೇನೆ ಏನ್ರಿ ಆ ದಿನ ಏನಾಗ್ಬೇಕಂತೆ? ಬರ್ಬೇಕಂತೆ. ನಾವು ಹಂಗಾರೆ ಮತಭ್ರಷ್ಟತೆ ಉಂಟಾಗಿದ ಬಗ್ಗೆ ಕಳೆದ ವಾರ ನೋಡ್ಬಿಟ್ಟಿದಿರಿ. ಅದರ ಆಮೇಲೆ ಕಳೆದ ವಾರಗಳಲ್ಲಿ ಈ ಒಂದು ಅಧರ್ಮ ಸ್ವರೂಪನು ಹೇಗೆ ಗುಪ್ತವಾಗಿ ಕೆಲಸ ಮಾಡ್ತಾನೆ, ಹೇಗೆ ಇವಾಗ ಬಹಿರಂಗವಾಗಿ ಅವನು ಗುಪ್ತವಾಗಿದ್ದವನು ಇವಾಗ ಏನ್ರಿ ರಹಸ್ಯವಾಗಿದ್ದವನು ಏನ್ರಿ ಬಹಿರಂಗವಾಗಿದ್ದಾನೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಕ್ರಿಸ್ತ ವಿರೋಧಿ ಬಹು ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಗೋಚರ ಆಗಿರೋದ್ರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವು ಇವಾಗ ಏನ್ರಿ ತುಂಬಾ ಕ್ಲಿಯರ್ ಆಗಿ ತುಂಬಾ ಧೈರ್ಯದಿಂದ ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಏನ್ ಮಾಡ್ಬೋದು? ನಾವು ಓದ್ಬೋದು. ಯಾಕಂದ್ರೆ ಅಪೊಸ್ತಲ ಪೌಲು ಕ್ಲಿಯರ್ ಆಗಿ ಹೇಳ್ತಾರೆ, ಫಸ್ಟ್ ಇದಾಗಿದ್ಮೇಲೆ ಏನ್ ಮಾಡ್ಬೇಕು? ಅದಾಗಬೇಕು ಅಂತ. ಹಂಗಾದ್ರೆ ಇದಾಗಿದೆ ಅಂತಂದ್ರೆ ನೆಕ್ಸ್ಟ್ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ತಿಳ್ಕೊಂಡು ತುಂಬಾ ಇಂಪಾರ್ಟೆಂಟ್. ಸರಿ, ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಏನ್ರಿ ಮಾರನಾಥ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ, ಕೇಳಿದಿರಾ? ಮಾರನಾಥ. ಎಷ್ಟೋ ಜಾಗದಲ್ಲಿ ಕೆಲವು ಜನ ಮಾರನಾಥ ಚರ್ಚ್ ಅಂತ ಹಿಡಿತಾರೆ. ಏನಪ್ಪಾ ಇದು ಮಾರನಾಥ ಅಂತ ನೋಡಿದ್ರೆ, ಮಾರನಾಥ ಅನ್ನೋ ಪದದ ಅರ್ಥ ಬೇಗನೆ ಬಾ. ಪ್ರಕಟಣೆ ಬರ್ತಾ ಇಲ್ಲ? ಹೌದು, ಬೇಗನೆ ಬಾ, ಈಗೋ ಬೇಗನೆ ಬಾ. ಯೇಸು ಕ್ರಿಸ್ತ ಹೇಳ್ತಾರೆ, ಈಗೋ ನಾನು ಬೇಗನೆ ಬರುತ್ತೀನಿ ಅಂತ ಅಲ್ವರ. ಸರಿಯಪ್ಪ, ಆಯ್ತು. ಇವಾಗ ನಾವು ಕೂಡ ಏನ್ ಮಾಡ್ತಾ ಇದಾರೆ, ಬೇಗನೆ ಬರ್ತಾರೆ ಬೇಗನೆ ಬರ್ತಾರೆ ಅಂತ ಎಷ್ಟೋ ಜನ ಕೇಳ್ತಾನೆ ಇದಾರೆ. ನಾನು ಎಷ್ಟೋ ವರ್ಷದಿಂದ ಕೇಳ್ತಾನೆ ಇದ್ದೀನಿ ಅದರ. ಯೋಚನೆ ಮಾಡಿ, ಇವಾಗ ಪರಲೋಕದಿಂದ ಒಬ್ಬ ದೂತ ಭೂಲೋಕಕ್ಕೆ ಬರಕ್ಕೆ ಎಷ್ಟೊತ್ತು ಬೇಕು? ಎಷ್ಟೊತ್ತು ಬೇಕಾ? ಎಷ್ಟು ವರ್ಷ ಬೇಕು? ಎಷ್ಟು ಗಂಟೆ ಬೇಕು ಪರಲೋಕದಿಂದ ಬರಕ್ಕೆ ದೂತ? ಹೇಳ್ರಿ, ಯಾರಾದ್ರ ಉತ್ತರ ಕೊಡಿ. ಕ್ಷಣ ಕ್ಷಣ ಮಾತ್ರ ಕ್ಷಣ ಮಾತ್ರ ಅಲ್ವರ. ಗಂಟೆ ಗಟ್ಟಲೆ ಬೇಕಲ್ಲ, ಕ್ಷಣ ಮಾತ್ರ. ರೆಪ್ಪೆ ಹೊಡೆ ಬರ್ತಾರೆ ಅಲ್ವರ. ಆಗಿರ್ಬೇಕಾರೆ ಏನಪ್ಪಾ, ಯೇಸು ಕ್ರಿಸ್ತ 2000 ವರ್ಷ ಆದ್ರೂ ಇನ್ನ ಬಂದಿಲ್ಲ. ಬೇಗನೆ ಬರ್ತಾರೆ ಬೇಗನೆ ಬರ್ತಾರೆ. ದಾನಿಯೇಲ್ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾರೆ ಗಬ್ರಿಯಲ್ ಪರಲೋಕದಿಂದ ಏನ್ ಬಂದ್ರು? ಓಡಿ ಬಂದ್ರು. ಪ್ರಾರ್ಥನೆ ಮುಗಿಸಿಲ್ಲ, ಏನೋ 5 ನಿಮಿಷ ಮಾಡಿರ್ತಾರ, ಅದ್ರ ಒಳಗಡೆ ಏನ್ ಮಾಡ್ಬಿಟ್ಟು ಗಬ್ರಿಯಲ್ ಬಂದ್ಬಿಟ್ರು. ಯೋಚನೆ ಮಾಡಿರ್ತೀನಿ, ಅಷ್ಟು ವೇಗವಾಗಿ ಬಂದಿರಂತ ದೂತರುಗಳು ಯಾಕೆ ಕರ್ತನು ಇನ್ನ ಬಂದಿಲ್ಲ? 2000 ವರ್ಷದಿಂದ ಬರೀ ಬರ್ತಾರೆ 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 ಅಂತ ಹೇಳ್ತಾರಲ್ಲ, ಯಾತಕ್ಕೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಆದ ಸಹೋದರಗಳೇ, ಏನ್ರಿ ನಾನು ಕೂಡ ಏನ್ರಿ ಒಂದು ಪೆಂಟಿಕಾಸ್ಟ್ ಚರ್ಚಲ್ಲಿ ಇದೆ. ಪೆಂಟಿಕಾಸ್ಟ್ ಚರ್ಚಲ್ಲಿ ಇರ್ಬೇಕಾರೆ ಮೊದಲು ಫಸ್ಟ್ ಟೈಮ್ ಸಭೆಗೆ ಹೋಗ್ಬೇಕಾರೆ, ಓ ಯೇಸು ಕ್ರಿಸ್ತ ಬರ್ತಾರೆ ಬರ್ತಾರೆ ಅಂತ ಹೇಳಿದ್ರು. ನಾನು ತುಂಬಾ ಖುಷಿ ಆಗ್ಬಿಟ್ಟೆ ರೀ. ಏನ್ರಿ, ಅಯ್ಯೋ ನಮ್ ಸಭೆಗೆ ಜೀಸಸ್ ಕ್ರಿಸ್ಟ್ ಬರ್ತಾರ, ನಾನು ಎಷ್ಟು ಭಾಗ್ಯವಂತನಪ್ಪ. ಅಯ್ಯೋ ನಾನು ಯಾವತ್ತೂ ಜೀಸಸ್ ಕ್ರಿಸ್ಟ್ ನೋಡ್ಲೇ ಇಲ್ಲ ನೇರವಾಗಿ, ಇವತ್ತು ನೋಡ್ತೀನಿ ಅಂದ್ಬಿಟ್ಟು ದೊಡ್ಡ ಕಡೆನೇ ತಿರುಗಿ ನೋಡ್ತಾ ಇದ್ದೆ. ಸಭೆ ಆರಾಧನೆ ಮುಗಿದೋಯ್ತು, ಎಲ್ಲ ಹೊಟ್ಟೋಗ್ಬಿಟ್ರು. ನಾನು ಎಲ್ಲಪ್ಪ ಯೇಸು ಕ್ರಿಸ್ತ ಬರ್ಲೇ ಇಲ್ಲ ಅಂತ ಅವ ನಾನು ನೆನ್ಸ್ಕೊಂಡೆ, ಸಂಡೇ ಅಲ್ವಾ, ಎಲ್ಲ ಸಭೆಗಳಿಗೆ ಹೋಗ್ಬೇಕಲ್ಲ, ಜೀಸಸ್ ಕ್ರಿಸ್ಟು ಹೇಗ್ ಬರಕ್ ಸಾಧ್ಯ? ನೆಕ್ಸ್ಟ್ ವೀಕ್ ಬರ್ತಾರೆ ಬಿಡು ಅಂದ್ಬಿಟ್ಟು ಮುಂದಿನ ವಾರ ಅದೇ ಏನ್ ಮಾಡಿದ್ರ ಹೇಳಿದ್ರು, ಬೇಗನೆ ಬರ್ತಾರೆ, ಈಗೋ ಬೇಗನೆ ಬರ್ತಾರೆ ಅದು. ನಾನು ಅಯ್ಯೋ ನಿಜವಲ್ಲೂ ಬಂದ್ಬಿಡ್ತೇನಪ್ಪ ಅಂತ ಏನ್ ಮಾಡ್ತಾ ಇದ್ದೆ, ನಾನು ಥಿಂಕ್ ಮಾಡ್ತಾ ಇದ್ದೆ. ಆಮೇಲೆ ನೋಡಿ ನನಗೂ ಗೊತ್ತಾಗ್ಬಿಡ್ತು, ಕರ್ತನಲ್ಲಿ ಪ್ರೀತಿ ಅನ್ನೋಸ್ರುಗಳೇ, ಏನ್ರಿ ಕ್ರಿಸ್ತನು ಬೇಗ ಬರ್ತಾರೆ ಅಂತ ಆವಾಗಿಂದಾನು ಹೇಳ್ತಾರೆ, ಇವಾಗೂ ಹೇಳ್ತಾರೆ, ಮುಂದಕ್ಕೂ ಹೇಳ್ತಾರೆ. ಅರೆ ಯಾವಾಗ ಅಂತೇನಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಲ್ವರ. ಯಾವಾಗ ಅಂತೇನಿಲ್ಲ ಅವ್ರಿಗೆ ಗೊತ್ತಿಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದಕ್ಕೆ ಜೀಸಸ್ ಕ್ರೈಸ್ಟ್ ಬರ್ತಾರೆ ಅಂತಂದ್ರೆ ಬೇಗ ಬರ್ತಾರೆ ಅಷ್ಟೇ. ಯಾವಾಗ ಅಂತ ಸಮಯದ ಬಗ್ಗೆ ಕೇಳಿದ್ರೆ, ಆ ದಿನದ ಬಗ್ಗೆ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಬಿಡ್ತಾರೆ. ಯಾಕಪ್ಪ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾನು ಹಂಗೆ ಮಾಡಿದೆ, ಹೋಗಿ ಕೇಳಬಿಟ್ಟೆ, ಯಾವಾಗ ಬರ್ತಾರೆ ಸರ್ ಜೀಸಸ್ ಅಂದ್ರೆ, ನೋಬಡಿ ನೋಸ್, ಯಾರಿಗೂ ಗೊತ್ತಿಲ್ಲ ಯಾವಾಗ ಬರ್ತಾರೆ. ಅದೇ ಬರ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ಯಾತಕಪ್ಪ ಹೀಗೆ ಹೇಳ್ತಾರೆ ಅಂದ್ರೆ, ಸತ್ಯವೇದಲ್ಲಿನ ಇದೆ ಒಂದು ವಾಕ್ಯ ಇದೆ. ಆ ವಾಕ್ಯ ಓದೋಣ. ಮಾರ್ಕ 13ನೇ ಅಧ್ಯಾಯ 32ನೇ ವಾಕ್ಯ. ಮಾರ್ಕ 13:32. ಮಾರ್ಕ್ 13:32 ಯಾರು ಓದ್ತೀರಾ? ಇದಲ್ಲದೆ ಆ ದಿನದ ವಿಷಯವಾಗಲಿ ಆ ಗಳಿಗೆಯ ವಿಷಯವಾಗಲಿ ನನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ಆ ಕಾಲವು ಯಾವಾಗ ಬರುವುದೋ ನಿಮಗೆ ಗೊತ್ತಿಲ್ಲ. ಗೊತ್ತಿಲ್ಲವಾದ್ದರಿಂದ ನೋಡಿಕೊಳ್ಳಿರಿ. ಯಾರಿಗೂ ಗೊತ್ತಿಲ್ಲ ರೀ. ಆ ದಿನದ ಬಗ್ಗೆ ಆಗ್ಲಿ, ಗಳಿಗೆ ಬಗ್ಗೆ ಆಗ್ಲಿ ಯಾರಿಗೂ ಗೊತ್ತಿಲ್ಲ. ಪರಲೋಕದಲ್ಲಿರೋ ದೇವ್ರು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ಲರ.
ಕರ್ತನಲ್ಲಿ ಪ್ರೀತಿ ಅಂತ ಸರ್ ಖಂಡಿತವಾಗೋ ಇದು ಯೇಸು ಕ್ರಿಸ್ತು ಹೇಳಿರಂತ ಮಾತು. ಆದ್ರೆ ಯೇಸು ಕ್ರಿಸ್ತು ಯಾವಾಗ ಹೇಳಿದ್ರು ಈ ಮಾತನ್ನ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಯೇಸು ಕ್ರಿಸ್ತು ತನ್ನ ಮರಣ ಹೊಂದಿ ಪುನರುತ್ಥಾನ ಆಗೋದಕ್ಕಿಂತ ಮುಂಚೆ ಭೂಲೋಕದಲ್ಲಿ ಮಾಂಸದಲ್ಲಿ ಬದುಕಿರ್ಬೇಕಾದ್ರೆ ಈ ಮಾತನ್ನ ಹೇಳಿದ್ದು ಅಲ್ರ. ಯಾಕಂದ್ರೆ ಯೇಸು ಕ್ರಿಸ್ತು ಇನ್ನ ಶಿಲ್ವೆ ಮೇಲೆ ತನ್ನ ಒಂದು ಮರಣನ ಇನ್ನ ಒಪ್ಪಿಸಿರ್ಲಿಲ್ಲ, ತನ್ನ ಮರಣ ಅನುಭವಿಸಿರ್ಲಿಲ್ಲ, ತನ್ನ ಪ್ರಾಣನ ಇನ್ನ ಅವ್ರಿಗೆ ಕೊಟ್ಟಿರ್ಲಿಲ್ಲ. ಮರಣದವರೆಗೂ ದೇವ್ರಿಗೆ ಇನ್ನ ನಂಬಿಕಸ್ಥರಾಗಿ ಇರ್ತಾರೆ ಅಂತ ದೇವ್ರಿಗೆ ಇನ್ನ ಪ್ರೂವ್ ಮಾಡಿರ್ಲಿಲ್ಲ. ಆದ್ರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತಂಗೂ ಕೂಡ ಆ ದಿನದ ಬಗ್ಗೆ ಆಗ್ಲಿ ಗಳಿಗೆ ಬಗ್ಗೆ ಆಗ್ಲಿ ದೇವ್ರು ಏನ್ ಮಾಡಲಿಲ್ಲ, ಇನ್ನ ಪ್ರಕಟಿಸ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತು ಸತ್ತಿ ಪುನರುತ್ಥಾನ ಒಂದ ಮೇಲೆ ಕೂಡ ದೇವ್ರು ಪ್ರಕಟಿಸ್ಲಿಲ್ವಾ? ಪ್ರಕಟಿಸಿದ್ದಾರೆ. ಎಲ್ಲವನ್ನು ರಹಸ್ಯವಾಗಿರೋಂಥದ್ದು ಎಲ್ಲವನ್ನು ಯೇಸು ಕ್ರಿಸ್ತನ್ಗೆ ಸತ್ತಿ ಪುನರುತ್ಥಾನ ಪ್ರಕಟಣೆ ಮಾಡ್ಬಿಟ್ರು. ಎಲ್ಲಿ ಕೊಟ್ಟಿದೆ? ಎಲ್ಲಪ್ಪ ಕೊಟ್ಟಿದ್ರೆ ಮತ್ತೆ ಪರಲೋಕದಲ್ಲಿ ಜೀಸಸ್ ಕೊಟ್ಟಿದೆ. ಇದು ಯೇಸು ಕ್ರಿಸ್ತು ಇಲ್ಲ. ಸತ್ತಿ ಪುನರುತ್ಥಾನ ಆಗಿದ್ಮೇಲೆ ದೇವ್ರ ಇವೆಲ್ಲ ಅಧಿಕಾರ ಜೀಸಸ್ ಕೊಟ್ಟಿದ್ರೆ ಜೀಸಸ್ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ಅದಕ್ಕೆ ನೋಡಿ ಯೇಸು ಕ್ರಿಸ್ತು ಭೂಲೋಕ ಇರ್ಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ, ನಾನು ಹೋಗಿದ್ಮೇಲೆ ನಿಮ್ಗೆ ಪವಿತ್ರಾತ್ಮನ ಕಳಿಸ್ತೀನಿ, ಆ ಪವಿತ್ರಾತ್ಮ ಬಂದ್ ಏನ್ ಮಾಡ್ತಾರೆ, ನಿನ್ನ ಸಕಲ ಸತ್ಯಕ್ಕೆ ಏನ್ ಮಾಡ್ತಾರೆ, ನಡೆಸ್ತಾರೆ ಅಂತ ಹೇಳ್ತಾರೆ. ನೋಡಿ ಓದೋಣ, ಜಾನ್ 16:13. ಜಾನ್ 16 ಚಾಪ್ಟರ್ 13th ವರ್ಸ್. ಯೋಹಾನ 16ನೇ ಅಧ್ಯಾಯ 13ನೇ ವಾಕ್ಯ. ಸತ್ಯನ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ವೆರಿ ಗುಡ್ ಸರ್. ನೋಡ್ರ ಅದೇ ಅಂದ್ರೆ ಪವಿತ್ರಾತ್ಮ ದೇವ್ರಿಗೆ ಕಳ್ಸಿದ್ಮೇಲೆ ಸಕಲ ಸತ್ಯಕ್ಕೆ ಮಾಡ್ತಾನೆ ಪವಿತ್ರಾತ್ಮ ನಿಮ್ಮನ್ನ ನಡೆಸ್ತಾರಂತೆ ಅಲ್ವರ. ಸೊ ಪವಿತ್ರಾತ್ಮ ಸಕಲ ಸತ್ಯಕ್ಕೆ ನಡೆಸ್ಬೇಕಾದ್ರೆ ಏನ್ರಿ ಅರ್ಥ ಅಂತಂದ್ರೆ, ಈ ಪವಿತ್ರಾತ್ಮನ ದೇವ್ರ ದಯಪಾಲಿಸಿದ್ ಯಾವಾಗಪ್ಪ ಅಂತ ನೋಡ್ಬೇಕಾದ್ರೆ ಜೀಸಸ್ ಕ್ರೈಸ್ಟ್ ಪರಲೋಕಕ್ಕೆ ಪುನರುತ್ಥಾನ ಹೋಗಿದ್ಮೇಲೆ ದೇವ್ರ ಏನಪ್ಪ ಮಾಡ್ದಂದ್ರೆ ಜೀಸಸ್ ಕ್ರೈಸ್ಟ್ಗೆ ಸರ್ವಾಧಿಕಾರ ಕೊಟ್ಟು ಏನ್ ಮಾಡಿದ್ರು, ಪವಿತ್ರಾತ್ಮ ಮುಖಾಂತರ ಸಕಲ ಸತ್ಯಗಳನ್ನ ಮುಂದೆ ಬರ್ಬೇಕಂತ ಎಲ್ಲಾ ವಿಚಾರಗಳನ್ನ ಏನ್ ಮಾಡಿದ್ರೆ ತನ್ನ ಶಿಷ್ಯನಿಗೆ ತಿಳಿಸ್ತೀರಿ ಅಂತಂದ್ರು ಅಲ್ವರ. ನೋಡಿ ಅದಕ್ಕೆ ಯೇಸು ಕ್ರಿಸ್ತು ಅದನ್ನ ತನ್ನ ಅಪೋಸ್ಟಲ್ಸ್ಗಳಿಗೆ ತಿಳಿಸಿದ್ರಂತೆ. ಹೇಗ್ ತಿಳಿಸಿದ್ರು ಅಂದ್ರೆ ಅಪೋಸ್ಟಲ್ ಪೌಲ್ ಅದ್ ಬಗ್ಗೆ ಬರೀತಾರೆ. ಓದ ನೋಡಿ, 1ನೇ ಥೆಸಲೋನಿಕ 5ನೇ ಅಧ್ಯಾಯ 1ನೇ ವಾಕ್ಯ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ, 5:1 ಕರೆಕ್ಟ್ ಓದಿ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರ್ತಾನೋ, ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೆ. ಸಾಕಷ್ಟ ನೀವೇ ಚೆನ್ನಾಗಿ ಏನಾಗಿದ್ದೀರಾ ತಿಳ್ಕೊಂಡಿದ್ದೀರಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನಪ್ಪಾ ಅಂತಂದ್ರ ನೀವೇ ಚೆನ್ನಾಗಿ ಏನ್ ಮಾಡಿದೀರಾ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಯಾವ್ದ್ರ ಬಗ್ಗೆ? ಕರ್ತನು ಹೇಗ್ ಬರ್ತಾನೆ, ಕರ್ತನ ದಿನ ಹೇಗ್ ಬರ್ತಾನೆ ಅಂತ. ಇವಾಗ ನೀವೇ ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ನಿಮ್ಗೆ ಹೇಳಂತ ಅವಶ್ಯಕತೆ ಇಲ್ಲ. ನಿಮಗೂ ನೀವು ಸೆಕೆಂಡ್ ಕಮಿಂಗ್ ಬಗ್ಗೆ ನಿಮ್ಗೆ ಗೊತ್ತಿದೆ. ನನ್ ತಿರ್ಗಾ ಹೇಳಂತ ಅವಶ್ಯಕತೆ ಇಲ್ಲ. ಹಂಗಾರೆ ಸಭೆಗೆ ಫಸ್ಟ್ ರಿವೀಲ್ ಆಗಿರ್ಲಿಲ್ಲ, ಪ್ರಕಟಿಸ್ಲಿಲ್ಲ. ಅರೆ ಸಭೆಗೆ ಇವಾಗ ಏನ್ ಮಾಡಿದಾರೆ, ಪ್ರಕಟಿಸಿದರೆ ಸಭೆಗೆ ಇವಾಗ ಏನಾಗಿದೆ, ಎಲ್ಲವೂ ಜೀಸಸ್ ಸೆಕೆಂಡ್ ಕಮಿಂಗ್ ಬಗ್ಗೆ ಕ್ಲೀನ್ ಆಗಿ ಗೊತ್ತಿದೆ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಸಭೆಗೆ ಇವಾಗ ಜೀಸಸ್ ಸೆಕೆಂಡ್ ಕಮಿಂಗ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಕ್ ಆಗ್ತಾರ ಅಂದ್ರೆ ಇಲ್ಲ, ಇವಾಗ ಗೊತ್ತಿದೆ. ಪವಿತ್ರಾತ್ಮ ಕೊಟ್ಮೇಲೆ ಪವಿತ್ರಾತ್ಮ ಮುಖಾಂತರ ದೇವರ ಮಾಡಿದ ಎಲ್ಲವನ್ನು ತಿಳಿಸಿದ್ದಾರೆ. ಸರಿ, ಅದಕ್ಕೆ ಇವತ್ತೇನಪ್ಪ ಮಾಡೋದ್ರೆ ಜೀಸಸ್ ಸೆಕೆಂಡ್ ಕಮಿಂಗ್ ಬಗ್ಗೆ ನಾವು ಏನಪ್ಪಾ ಓದೋಣ ಅಂತ ನೋಡಿದ್ರೆ, ಮೊದಲನೇದು ಅದರ ಯಾತಕ್ಕೆ ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬರ್ತಾರೆ. ಎರಡನೇದು ಯೇಸು ಕ್ರಿಸ್ತನ 2ನೇ ಬರುವಿಕೆ ಹೇಗಿರ್ತದೆ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಇರೋಂಥ ಅಭಿಪ್ರಾಯ. ಮೂರನೇದು ಅದರ ಯೇಸು ಕ್ರಿಸ್ತು ಸತ್ಯವೇದ ಪ್ರಕಾರ ಆಕ್ಚುಲಿ ಹೇಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಅದರ. ಆಮೇಲೆ ಯೇಸು ಕ್ರಿಸ್ತನ ಹೆಂಗಪ್ಪ ಕಂಡುಹಿಡಿಯೋದು ಅದರ. ಆಮೇಲೆ ಯೇಸು ಕ್ರಿಸ್ತು ಬರ್ತಾರೆ ಅಂತಂದ್ರೆ ಅವ್ರಿಗೊಂದು ಸಮಯ ಇರ್ಬೇಕಲ್ವ, ಅವ್ನ ಡೇಟ್ ಇರ್ಬೇಕಲ್ಲ. ಅದ್ರ ಬಗ್ಗೆ ನಾವೇನ್ ಮಾಡೋಣ ತಿಳ್ಕೊಡೋಣ.
ಕರ್ತನಲ್ಲಿ ಪ್ರೀತಿ ಅಂದ್ರೆ ಈ 5 ಭಾಗಗಳಿರ್ತದೆ. ಅದಕ್ಕೆ ಈ 5 ಭಾಗಗಳು ಒಂದೇ ವಾರದಲ್ಲಿ ಮುಗಿಯಲ್ಲ. ಹೆಚ್ಚು ಕಮ್ಮಿ 4ರಿಂದ 5 ವಾರ ಆಗ್ತದೆ. ದಯವಿಟ್ಟು ಎಲ್ಲಾ ಸೋದರಗಳು ಮಿಸ್ ಮಾಡಿದಿರಾ ಈ ಕ್ಲಾಸಸ್ಗೆ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಅದು ಕರೆಕ್ಟ್ ಟೈಮಿಗೆ ಬಂದು ಏನ್ ಮಾಡ್ಬೇಕು, ಅಟೆಂಡ್ ಮಾಡ್ಬೇಕು ಅಂತ ನಿಮ್ಮ ಹತ್ರ ಏನ್ ಮಾಡ್ತೀನಿ, ದಯವಿಟ್ಟು ಕೇಳ್ಕೊಂತೀನಿ ಅಲ್ವರ. ಅದಕ್ಕೆ ಇವಾಗ ಫಸ್ಟ್ ಏನ್ ಮಾಡೋಣ, ಮೊದಲನೇ ಭಾಗ ಮಾತ್ರ ನಾವೇನ್ ಮಾಡೋಣ ನೋಡೋಣ. ಅದರ ಮೊದಲನೇ ಭಾಗ, ಯಾತಕ್ಕೆ ಯೇಸು ಕ್ರಿಸ್ತು ಬರ್ತಾರೆ, ವೈ ದೇರ್ ಇಸ್ ಅ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್. ಯಾಕೆ ಬರ್ಬೇಕು ಜೀಸಸ್ ಕ್ರೈಸ್ಟ್, ಬರೋಂತ ಅವಶ್ಯಕತೆ ಏನಿದೆ, ಏನೋ ಕಾರಣ ಇರ್ಬೇಕಲ್ವಾ. ಆ ಕಾರಣ ನಾವೇನ್ ಮಾಡೋಣ ತಿಳ್ಕೊಳ್ಳೋಣ. ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತು ಎಡಂಬರಿಕೆಯಲ್ಲಿ ಬಂದ ಮೇಲೆ ಭೂಲೋಕದಲ್ಲಿ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾರೆ? 1000 ವರ್ಷ. ವೆರಿ ಗುಡ್. 1000 ವರ್ಷ ಆಳ್ವಿಕೆ ಮಾಡ್ತಾರ. 1000 ವರ್ಷ ಆಳ್ವಿಕೆ ಮಾಡೋದೇ ಜೀಸಸ್ ಕ್ರೈಸ್ಟ್ ಬರೋದು. ನೋಡಿ ಓದೋಣ, ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 6. ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 6 ಓದ. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ವೆರಿ ಗುಡ್. ಆ 1000 ವರ್ಷ ಏನ್ ಮಾಡ್ತಾರಂತೆ, ಆಳುವರು. ನೋಡ, ಕ್ರಿಸ್ತನೊಂದಿಗೆ ಅವ್ರು ಏನಂತಾರೆ, 1000 ವರ್ಷ ಏನ್ ಮಾಡ್ತಾರಂತೆ, ಆಳ್ವಿಕೆ ಮಾಡ್ತಾರಂತೆ. ಅದರ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ಜೀಸಸ್ ಕ್ರೈಸ್ಟ್ ಜೊತೆಗೆ ಸಭೆ ಏನ್ ಮಾಡ್ತಾರೆ, 1000 ಇಯರ್ಸ್ ರೂಲ್ ಮಾಡ್ತಾರೆ. ಹಾಗಾದ್ರೆ ಯೇಸು ಕ್ರಿಸ್ತು ಬರೋಕ್ತಲ್ಲಿ 1000 ವರ್ಷ ಆಳ್ವಿಕೆ ಮಾಡಕ್ಕೆ ಏನ್ ಮಾಡ್ತಾರೆ, ಬರ್ತಾರೆ. ಸರಿ, ಎರಡನೇ ಕೆಲಸ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತು ಸ್ತ್ರೀಯ ಸಂತತಿಯಾಗಿ ಬಂದು ಆ ಸರ್ಪನ್ ತಲೆನ್ ಜಜ್ಜಿಗೆ ಏನ್ ಮಾಡ್ತಾರ ಅವ್ರು ಬರ್ತಾರೆ ಅಲ್ವರ. ಇವಾಗ ಸ್ತ್ರೀಯ ಸಂತತಿ ಅಂದ್ರೆ ಯಾರು ಹೇಳ್ರಿ, ಯಾರಪ್ಪ ಸ್ತ್ರೀ ಸಂತತಿ, ಯಾರದು, ಯಾರು ಹೇಳ್ತೀರಾ ನೋಡೋಣ. ಆದಾಮ್ಗೆ ಈವನ್ ಈಡೇನ್ ತೋಟದಲ್ಲಿ ಹೇಳ್ತಲ್ಲ, ನಿನ್ನ ಸಂತತಿ ಮಾಡ್ತಾರೆ ಸರ್ಪ ತಲೆನ್ ಜಜ್ತಾರೆ ಅಂತ. ಯಾರದ, ಯೇಸು ಕ್ರಿಸ್ತನಿಗೆ ಹೇಳಿದ ಯಾರ ಸಂತತಿ? ಅಲ್ವರ, ಏಸು ಕ್ರಿಸ್ತು ಮತ್ತೆ ಸಭೆ ಒಟ್ಟು ಸೇರ್ಬಿಟ್ಟೆ ಈ ಸರ್ಪ ತಲೆ ಏನ್ ಮಾಡೋದು, ಜಜ್ಜದು. ಈ ಕೆಲ್ಸನ ಜೀಸಸ್ಗೆ ಸೆಕೆಂಡ್ ಕಮಿಂಗ್ ಅಲ್ಲಿ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಜೀಸಸ್ಗೆ ಏನ್ ಮಾಡ್ತಾರೆ, ನ್ಯಾಯ ತೀರ್ಪು ಮಾಡಕ್ಕೆ ಏನ್ ಮಾಡ್ತಾರೆ, ಬರ್ತಾರೆ. ಓದ ನೋಡಿ, ಯೂದ 14ನೇ ವಾಕ್ಯ. ಯೂದ 14ನೇ ವಾಕ್ಯ ಓದಿ. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೇ ತಲೆಯವನಾದ ಹನೋಕನು, ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳನ್ನು ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಬಂದನು ಎಂಬುದಾಗಿ ಪ್ರವಾದಿಸಿದನು. ನೋಡ್ರ, ಏನಪ್ಪ ಪ್ರವಾದಿಸಿದ್ದಾರೆ ಅಂತಂದ್ರೆ, ಯೇಸು ಕ್ರಿಸ್ತು ಎಲ್ಲಾ ಭಕ್ತಿಹೀನರನ್ನ ಖಂಡಿಸೋದಕ್ಕೆ ಏನ್ ಮಾಡ್ತಾರೆ, ಬರ್ತಾನೆ. ನ್ಯಾಯ ತೀರ್ಪು ಮಾಡಕ್ಕೆ ಏನ್ ಮಾಡ್ತಾರೆ ಜೀಸಸ್ ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬರ್ತಾರೆ. ನ್ಯಾಯ ತೀರ್ಪು 1000 ವರ್ಷ ಮಾಡ್ತಾರೆ. ಅದಕ್ಕೆ ದೇವರು ಎಂದ್ರೆ ಒಬ್ಬ ಮನುಷ್ಯನ ಮುಖಾಂತರ ಎಲ್ಲರಿಗೂ ನ್ಯಾಯ ತೀರ್ಪು ಮಾಡ್ಬೇಕು ಅಂತ ಒಂದು ದಿನವನ್ನು ಗುರುತು ಮಾಡಿದೆ ಅಂತ ನಾವು ಓದ್ತೀರಿ. ಆ ಒಂದಿನ ಯಾವ್ದಪ್ಪ ಅಂದ್ರೆ ಜೀಸಸ್ 1000 ಇಯರ್ಸ್. ಆತನ ಎರಡನೇ ಬರಿಕೆ ಬಂದ್ಮೇಲೆ ಭೂಲೋಕ 1000 ವರ್ಷ ಆಳ್ವಿಕೆ ಮಾಡ್ಬೇಕಾದ್ರೆ ಎಲ್ಲರಿಗೂ ಏನ್ ಮಾಡ್ತಾರೆ, ನ್ಯಾಯ ತೀರ್ಪು ಮಾಡ್ತಾರೆ. ಇದು ಒನ್ ಆಫ್ ದ ರೀಸನ್. ನೆಕ್ಸ್ಟ್ ಇನ್ನೇನಪ್ಪ ಕಾರಣ ಅಂದ್ರೆ, ಸಭೆಯನ್ನ ಒಯ್ಯೋದಿಕ್ಕೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬರ್ತಾರೆ. ಕರೆಕ್ಟಾ? ಸಭೆಗೆ ಹೇಳ್ತಾರಲ್ಲ, ನಾನ್ ಹೋದ್ರೆ ನಿಮ್ಗೆ ಏನ್ ಮಾಡ್ತೀನಿ, ಸ್ಥಳವನ್ನು ಸಿದ್ಧ ಮಾಡಿ ನಿಮ್ನ ಬುದ್ಧಿ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಓದನ ಜಾನ್ 14 ಚಾಪ್ಟರ್ 2 and 3. ಯೋಹನ 14ನೇ ಅಧ್ಯಾಯ 2 ಮತ್ತು 3. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾದಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೆ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ವೆರಿ ಗುಡ್. ನಾವಿರುವಂತ ಸ್ಥಳದಲ್ಲಿ ನೀವು ಕೂಡ ಇರಬೇಕು ಅಂತ ಯೇಸು ಕ್ರಿಸ್ತ ಮಾಡ್ತಾರೆ. ಸಭೆಗೆ ಒಂದು ಸ್ಥಳನ ಸಿದ್ಧ ಮಾಡಿ ಬಂದಿದ್ಮೇಲೆ ಸಭೆ ಏನ್ ಮಾಡ್ತಾರೆ, ಒಯ್ತಾರೆ. ಸಭೆ ಎತ್ತಲ್ಪಡ್ತದೆ. ಕಂಪ್ಲೀಷನ್ ಆಫ್ ದ ಚರ್ಚ್. ಇದು ಕೂಡ ಯಾವಾಗಪ್ಪ ಆಗೋದು ಅಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಆಗೋದು ಹೊರತು ಅದಕ್ಕಿಂತ ಮುಂಚೆ ಅಲ್ಲ ಅಲ್ವರ. ಅದಕ್ಕೆ ನೋಡಿದ್ದೀರಿ. ನೆಕ್ಸ್ಟ್ ಇನ್ನೊಂದು ಕೆಲಸ ಮಾಡ್ತಾರೆ ಯೇಸು ಕ್ರಿಸ್ತು ಅಂತೆ 1000 ವರ್ಷ ಸೇತಾನ ಏನ್ ಮಾಡ್ತಾರೆ, ಅವರು ಕಟ್ಟಾಕ್ತಾರೆ. ಪ್ರಕಟಣೆ ಓದಿದ್ರಿ 20ನೇ ಅಧ್ಯಾಯ 1 ರಿಂದ 3.
ಪ್ರಕಟಣೆ 20ನೇ ಅಧ್ಯಾಯ 1-3. ಆಗ ಒಬ್ಬ ದೂತನು ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲೇ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರೋದನ್ನು ಕಂಡೆನು. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ನೋಡ್ರ, ಇಲ್ಲಿ ಎಷ್ಟು ಬಹು ಸ್ಪಷ್ಟ ಕೊಟ್ಟಿದ್ದಾರೆ. ಯಾಕೆ ಮರಳುಗೊಳಿಸ್ಬಾರ್ದು, ಇನ್ನೂ ಜನಗಳನ್ನ ಮರಳುಗೊಳಿಸಿರ್ತೀವಿ. 1000 ವರ್ಷ ಅವ್ರನ್ನ ಕಟ್ಟಾಕ್ತಾರಂತ. ನೆಕ್ಸ್ಟ್ ಏನಪ್ಪ ಮಾಡ್ತಾರೆ ಅಂದ್ರೆ, ಸತ್ತವ್ರ ಎಲ್ಲಾರ್ಗು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಪುನರುತ್ಥಾನ ಮಾಡ್ತಾರೆ. ಎಲ್ಲಿ ಕೊಟ್ಟವ್ರೆ? ಯೋಹಾನ 5ನೇ ಅಧ್ಯಾಯ 28 ಮತ್ತು 29ನೇ ವಾಕ್ಯ ಓದಿ. ಯೋಹಾನ 5ನೇ ಅಧ್ಯಾಯ 28, 29. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ವೆರಿ ಗುಡ್. ಅದರ ಸೊ ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಯಲ್ಲಿ ಮಲಗಿರೋ ಎಲ್ಲರೂ ಆತನ ಧ್ವನಿ ಕೇಳಿ ಎದ್ದು ಬರೋಂತ ಕಾಲ ಬರ್ತದೆ ಅಲ್ವಾ. ಸೊ ಜೀಸಸ್ ಕ್ರೈಸ್ಟ್ ಏನ್ರಿ ಎಡಂಬಡಿಕೆಯಲ್ಲಿ ಬರ್ಬೇಕಾದ್ರೆ ಸತ್ತೋರ್ನೆಲ್ಲ ಏನ್ ಮಾಡ್ತಾರೆ, ಎಬ್ಬಿಸ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಫಸ್ಟ್ ಹೇಳ್ಬಿಟ್ರೆ, ಆಶ್ಚರ್ಯ ಪಡಬೇಡ್ರಿ, ಸತ್ತೋರೆಲ್ಲ ಎಲ್ಲೋಗಿಲ್ಲ, ಎಲ್ಲೂ ಹೋಗಿಲ್ಲಪ್ಪ, ಸತ್ತೋರೆಲ್ಲ ಸಮಾಧಿಯಲ್ಲಿ ಅವ್ರೆ, ಅವ್ರನ್ನೆಲ್ಲ ಏನ್ ಮಾಡ್ತಾರೆ, ಆತನ ಧ್ವನಿ ಕೇಳಿ ಎದ್ದು ಬರೋಂತ ಕಾಲ ಬರ್ತದೆ. ಸೊ ಎರಡಂಬರಿಕೆಯಲ್ಲಿ ಲೋಕದ ಪ್ರತಿಯೊಬ್ಬ ಮನುಷ್ಯನ ಏನ್ ಮಾಡ್ತಾರೆ, ದೇವರು ಪುನರುತ್ಥಾನ ಮಾಡಿ ಇದೇ ಭೂಮಿಗೆ ಕರ್ಕೊಂಡ್ ಬರ್ತಾರೆ. ಸರಿಪಾ, ಈಗ ಪುನರುತ್ಥಾನ ಮಾಡಿ ಕರ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ಏನ್ ಅವ್ರಿಗೆ ಪ್ಲಾನು, ಅದನ್ನ ಓದ ನೋಡಿತೀನಿ. ಇಬ್ರಿಯರು 9:28. Hebrews 9:28. ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವನು. ನೋಡ್ರ, ರಕ್ಷಣೆಗೋಸ್ಕರ ಎಲ್ಲಾ ಮನುಷ್ಯರು ರಕ್ಷಣೆ ಕೊಡ್ಬೇಕು ಅಂತ ಯೇಸು ಕ್ರಿಸ್ತು ಪಾಪ ಇಲ್ಲದವನಾಗಿ 2ನೇ ಸತಿಗೆ ಏನ್ ಮಾಡ್ದಂತೆ, ಕಾಣಿಸ್ಕೋದ. ಅಂದ್ರೆ ಯೇಸು ಕ್ರಿಸ್ತು ಎಡ ಬರೋದ್ರಿಂದ ಬರುವಿಕೆಯಲ್ಲಿ ಅಲ್ವರ. ವೆರಿ ಗುಡ್. ಸರಿ, ನೆಕ್ಸ್ಟ್ ಅದರ ಯೇಸು ಕ್ರಿಸ್ತು ಏನೆಲ್ಲ ಮಾಡ್ತಂತ ನಾವು ಕ್ರಿಯೆಗಳು ಏನ್ ಮಾಡಿದ್ವಿ ನಾವು ನೋಡಿದ್ರಿ ಅದರ. ಅದರಿಂದ ಇವಾಗ ಏನಪ್ಪ ಮಾಡೋಣ, 2ನೇ ಭಾಗಕ್ಕೆ ಬರೋಣ. ಏನ್ 2ನೇ ಭಾಗದಲ್ಲಿ ನೋಡೋಣ ಅಂತಂದ್ರೆ, ಸರಿ ಇಷ್ಟೊಂದೆಲ್ಲಾ ಕಾರಣಕ್ಕಾಗಿ ಯೇಸು ಕ್ರಿಸ್ತು ಬರ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತು ಹೇಗ್ ಬರ್ತಾರೆ ಅಲ್ವರ. ಸಾಮಾನ್ಯವಾಗಿ ಎಲ್ಲರಿಗೂ ಏನ್ ಅಭಿಪ್ರಾಯ, ಇದನ್ನ ಮೊದಲನೇದಾಗಿ ನಾವೇನ್ ಮಾಡೋಣ, ಓದ್ಬಿಟ್ಟು ಆಮೇಲೆ ಸತ್ಯವೇದ ಏನ್ ಹೇಳ್ತಾರೆ ನಾವು ತಿಳ್ಕೊಳೋಣ. ಓಕೆನಾ? ಸಾಮಾನ್ಯವಾಗಿ ಯೇಸು ಕ್ರಿಸ್ತು ಎಡಬಡಿಕೆಯಲ್ಲಿ ಬರ್ತಾರೆ. ಹೇಗೆ ಬರ್ತಾರೆ ಅಂತಂದ್ರೆ, ಅವರು ಬಿಳಿ ಮೇಘದ ಮೇಲೆ ಬರ್ತಾರೆ, ತುತ್ತೂರಿ ಊದ್ಕೊಂಡ್ ಬರ್ತಾರೆ, ಅದರ ಸಹಸ್ರ ದೂತ ಜೊತೆ ಏನಾಗ್ತಾರೆ ಬರ್ತಾರೆ ಅಲ್ವರ. ಆವಾಗ ಸಮಾಧಿಯಲ್ಲಿ ಮಲಗಿರೋರು ಏನಂತಾರೆ, ಎಲ್ಲ ಎದ್ದೊಳ್ತಾರೆ, ಸಭೆ ಏನಾಗ್ತಾರೆ ಒಯ್ಯಲ್ಪಡ್ತದೆ. ಕರೆಕ್ಟಾ? ಇದು ತಾನೇ ಕಾನ್ಸೆಪ್ಟ್ ಅಲ್ವರ. ಓದ ನೋಡಿ, 1ನೇ ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತು 17. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿದೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ವೆರಿ ಗುಡ್. ಅದರ ಹೀಗೆ ಸದಾಕಾಲ ಏನಂತೆ ಕರ್ತನ ಜೊತೆ ಇರುವೆವು ಅಲ್ವಾ. ಕರ್ತನೊಂದಿಗೆ ಒಯ್ಯಲ್ಪಡುವೆವು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಹಂಗಾರೆ ಯೇಸು ಕ್ರಿಸ್ತು ಏನ್ರಿ 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಸಭೆ ಏನ್ ಮಾಡ್ತಾರೆ, ಅವರು ಎತ್ತು ಬಿಡ್ತಾರೆ. ಸಭೆ ಹಂಗೆ ಒಯ್ಯಲ್ಪಡ್ತದೆ ಅಲ್ವರ. ಸರಿ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ ಇನ್ನೊಂದು ವಾಕ್ಯ ಓದೋಣ. ಏನಪ್ಪಾ ಅಂದ್ರೆ
1 ಥೆಸಲೋನಿಕ 5ನೇ ಅಧ್ಯಾಯ 2ನೇ ವಾಕ್ಯ. 1 ಥೆಸಲೋನಿಕ 5:2. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನವು ಬರುವುದೆಂದು ನೀವು ಚೆನ್ನಾಗಿ ತಿಳಿದಿದ್ದೀರಲ್ಲ. ವೆರಿ ಗುಡ್. ಇಲ್ಲಿ ಹೇಳ್ತಾರೆ ರಾತ್ರಿ ಕಾಲದಲ್ಲಿ ಕರ್ತನು ಬರ್ತಾನೆ ಅಂತ ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ ಅಂತ ಹೇಳ್ತಾರೆ. ಕರೆಕ್ಟಾ? ಸರಿ, ಇವಾಗ ರಾತ್ರಿ ಕಳ್ಳ ಬರ್ಬೇಕಾದ್ರೆ ಹೆಂಗ್ ಬರ್ತಾನೆ? ಎಲ್ಲರಿಗೂ ಹೇಳ್ಬಿಡ್ತಾನ ಅಥವಾ ಸೈಲೆಂಟ್ ಆಗಿ ಬರ್ತಾನ? ಸೈಲೆಂಟ್ ಆಗಿ ಬರ್ತಾನೆ. ಸೈಲೆಂಟ್ ಆಗಿ ಬರ್ತಾನೆ. ಈಗ ಹೇಳ್ತಾರೆ ಅದೇ ತರ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಮಾಡ್ತಾನಂತೆ, ಬರ್ತಾರೆ ಅಂತ ಹೇಳ್ತಾರೆ. ಸರಿ, ಆಯ್ತು, ಓಕೆ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದೋಣ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 1:11 ಓದಿ. ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ನೋಡ್ರ, ಯಾವ ಪ್ರಕಾರ ನಿಮ್ಮಿಂದ ಯೇಸು ಕ್ರಿಸ್ತನು ಒಯ್ಯಲ್ಪಟ್ಟನೋ ಇದೇ ಪ್ರಕಾರ ಏನ್ ಮಾಡ್ತಾರಂತೆ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ತಾರಂತೆ. ಅಲ್ಲರ ಹಂಗಾರೆ ಏನು ಪ್ರಕಾರ ಹೆಂಗೆ ಒಯ್ಯಲ್ಪಟ್ರು ಅದೇ ತರ ಯೇಸು ಕ್ರಿಸ್ತನ ಆಗ್ತಂತೆ ಬರ್ತಾರಂತೆ. ಅಲ್ಲರ ಇನ್ನೊಂದು ವಾಕ್ಯ ಹೋದ್ರ ಪ್ರಕಟಣೆ ಬದರ್ 1ನೇ ಅಧ್ಯಾಯ 7ನೇ ವಾಕ್ಯ ಬದರ್. ಪ್ರಕಟಣೆ 1:7. ಇಗೋ, ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡುಕೊಳ್ಳುವರು. ಹೌದು, ಹಾಗೇ ಆಗುವುದು. ಆಮೇನ್. ನೋಡ್ರ, ಇಗೋ ಆತನ ಮೇಘಗಳೊಂದಿಗೆ ಬರುವನು, ಎಲ್ಲಾರ ಕಣ್ಣುಗಳು ಆತನ ಏನ್ ಮಾಡ್ತಂತೆ ಕಾಣುವವು. ಅದರ ಆತನ ಇರಿದವರು ಕೂಡ ಏನ್ ಮಾಡ್ತಾರಂತೆ ನೋಡ್ತಾರಂತೆ. ಯೇಸು ಕ್ರಿಸ್ತನ್ ಇರಿದವ್ರು ಯಾರು? ಯೇಸು ಕ್ರಿಸ್ತನ್ ತುಯ್ದವ್ರು ಯಾರು ಅಂದ್ರೆ ರೋಮನ್ಸ್. ರೋಮನ್ಸ್ ಕೂಡ ಯೇಸು ಕ್ರಿಸ್ತ ಎರಡನೇ ಬರಿಕೆ ಬರೋದ್ ಏನ್ ಮಾಡ್ತಂತೆ ನೋಡ್ತಾರಂತೆ. ಆ ತರ ಯೇಸು ಕ್ರಿಸ್ತ ಏನ್ ಮಾಡ್ತಂತೆ ಆಕಾಶದ ತಾನೇ ಏನ್ ಮಾಡ್ತಂತೆ ಇಳಿದ್ ಬರ್ತಾನಂತೆ, ಎಲ್ಲಾ ಕಣ್ಗಳು ನೋಡ್ತವೆ ಅಲ್ವರ. ಸರಿ, ಇವಾಗ ಇನ್ನೊಂದು ವಾಕ್ಯ ಹೋದನ. ಯೋಹಾನ 14:19. ಜಾನ್ 14:19 ನೋಡಿ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನುಡಿದಿರಿ, ನಾನು ಬದುಕುವುದರಿಂದ ನೀವು ಬದುಕುವಿರಿ. ನೋಡ್ರ, ಏನ್ ಹೇಳ್ತಾರೆ? ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನ ನೋಡೋದೇ ಕಾಣುವುದಿಲ್ಲ, ಆದ್ರೆ ನೀವು ಏನ್ ಮಾಡ್ತೀರಾ ನೋಡ್ತೀರಾ. ನಾನು ಜೀವಿಸಿದ್ರಿಂದ ನೀವೇನ್ ಮಾಡ್ತೀರಾ, ನೀವು ಸಹ ಜೀವಿಸಿದ್ರಿ. ಅಂದ್ರೆ ಸ್ವಲ್ಪ ಕಾಲವಾದ ಮೇಲೆ ಲೋಕ ನೋಡೋದೇ ಇಲ್ಲ ಅಂತಂತಾರೆ. ಮತ್ತೆ ಪ್ರಕಟಣೆ 1:7 ನೋಡಿದ್ರಿ, ಇಡೀ ಲೋಕ ಆತನ ನೋಡ್ತದೆ, ದಿಟ್ಟಿಸಿ ನೋಡ್ತದೆ, ಆತನ ತೀವ್ರದವ್ರು ಕೂಡ ಏನ್ ಮಾಡ್ತಾರೆ ನೋಡ್ತಾರೆ ಅಂತ ನೋಡಿದ್ರಿ. ಅದರ ಲೋಕ ನೋಡೋದೇ ಇಲ್ಲ ಅಂತ ಹೇಳ್ತಾರಲ್ಲ ಯೇಸು ಕ್ರಿಸ್ತು. ಅಂದ್ರ ಎಲ್ಲಾರ ಕಣ್ಗಳು ನೋಡ್ತವೆ ಅಂತ ಹೇಳ್ತಾರಲ್ಲ. ಮತ್ತೆ ಸಭೆ ಏನಾಗ್ತಾರೆ, ಸಭೆ ಯೇಸು ಕ್ರಿಸ್ತನ ನೋಡ್ತಾರೆ ಅಂತ ಕೊಟ್ಟವ್ರಲ್ಲ. ಮತ್ತೆ ಕಳ್ಳಂತರ ಬರ್ತಾರೆ ಅಂತ ಕೊಟ್ಟವ್ರಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ತುತ್ತೂರಿ ಊದ್ಕೊಂಡ್ ಬರ್ತೀರಿ ಅಂತ ಹೇಳೋರಲ್ಲ. ಇದು ಹೇಗೆ? ಇವಾಗ ಕಳ್ಳ ತುತ್ತೂರಿ ಊದ್ಕೊಂಡ್ ಬರ್ತಾನ? ಕಳ್ಳ ತುತ್ತಿರಿ ಊದ್ಕೊಂಡ್ ಬರಲ್ರಿ. ಕಳ್ಳ ತುತ್ತೂರಿ ಊದ್ಕೊಂಡ್ ಬರ್ತಾನ ಅಲ್ವಾ? ಇಲ್ಲ, ಇಲ್ಲ ಕಳ್ಳ ಬರಲ್ಲ, ತುತ್ತೂರಿ ಊದ್ಕೊಂಡ್ ಬರಲ್ಲ. ಮತ್ತೆ ಹಾ, ಕರೆಕ್ಟ್, ಬರಲ್ಲ. ಮತ್ತೆ ಹಂಗ ಹೆಂಗೆ ಕಳ್ಳನ್ ತರ ಬರಕ್ಕೆ ಸಾಧ್ಯ? ಇನ್ನೊಂದ್ ಕಡೆ ಕಳ್ಳ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ತುತ್ತೂರಿ ಊದ್ಕೊಂಡ್ ಬರ್ತಾರೆ ಅಂತ ಹೆಂಗಿಂದ ಹಾರ್ಮೋನೈಸ್ ಮಾಡೋದು? ಇನ್ನೊಂದ್ ಕಡೆ ಬಂದ್ಬಿಟ್ಟು ಎಲ್ಲಾರ್ ಕಣ್ಗಳು ನೋಡ್ತಾರೆ ಅಂತ ಹೇಳ್ತಾರೆ, ಇನ್ಮೇಲೆ ಯಾರು ಆತನ ಕಾಣರು ಅಂತ ಅಂದ್ಬಿಟ್ಟು ಇನ್ನೊಂದು ವಾಕ್ಯ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾದ್ರೆ ಈ ವಾಕ್ಯಗಳನ್ನ ಹೇಗೆ ಅರ್ಥ ಮಾಡ್ಕೊಳೋದು? ಯಾವ ಸತ್ಯ? ಎಲ್ಲಾರ ಕಣ್ಗಳು ನೋಡ್ತಾರೋ ಇಲ್ವೋ ಅಲ್ವರ ಏನ್ರಿ? ಇದ್ ಹೆಂಗ ನಾವ್ ಏನ್ ಮಾಡೋದು ಅರ್ಥ ಮಾಡ್ಕೊಳೋದು? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಅಲ್ವರ. ಆಮೇಲೆ ಕಳ್ಳಂತರ ಬರ್ತಾರ ಅಥವಾ ಹೇಗ್ ಬರ್ತಾರೆ, ಇವನ್ನ ಕಂಡಿಡಿಯೋದು ಹೇಗೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಇದನ್ನ ಸ್ಟಡಿ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವೇನಪ್ಪ ಮಾಡ್ಬೇಕು ಅಂತಂದ್ರೆ ಏನ್ರಿ, ಯೇಸು ಕ್ರಿಸ್ತು ಹೇಗೆ ಅವ್ರ ಭೂಲೋಕಕ್ಕೆ ಬಂದ್ರು, ಆಮೇಲೆ ಯೇಸು ಕ್ರಿಸ್ತು ಹೇಗೆ ಸತ್ರು, ಯೇಸು ಕ್ರಿಸ್ತು ಹೇಗೆ ಪುನರುತ್ಥಾನ ಆದ್ರು, ಇವಾಗ ಯೇಸು ಕ್ರಿಸ್ತು ಹೇಗಿದ್ದಾರೆ ಅದರ ಮತ್ತೆ ಈಗಿರುವಂತ ಯೇಸು ಕ್ರಿಸ್ತು ಹೇಗ್ ಬರ್ತಾರೆ ಅಂತ ಎರಡನೇ ಬರಿಕೆ ಮಾಡಿ ನಾವು ಇಷ್ಟು ಪಾಯಿಂಟ್ಗಳನ್ನ
ತಿಳ್ಕೊಬೇಕು. ಇಷ್ಟೊಂದು ಪಾಯಿಂಟ್ಗಳನ್ನ ನಾವು ಕ್ಲೀನ್ ಆಗಿ ಕೂತ್ಕೊಂಡು ಸ್ಟಡಿ ಮಾಡಿದ್ರೆ ನಮ್ಗೆ ಏನಾಗೋದು ಅರ್ಥ ಆಗೋದು ಅಲ್ಲರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ಇವಾಗ ನಾವು ಸ್ವಲ್ಪ ಟೈಮ್ ತಗೊಂಡು ಮಾಡೋಣ. ಫಸ್ಟ್ ಆಫ್ ಆಲ್ ಜೀಸಸ್ ಕ್ರೈಸ್ಟ್ ಹೇಗೆಲ್ಲ ಇದ್ರು ಅದರ, ಹೇಗ್ ಬಂದ್ರು, ಹೇಗೆ ಮರಣ ಹೊಂದಿದ್ರು, ಏನು ಅಂತಂದ್ಬಿಟ್ಟು ಪಾಯಿಂಟ್ ಗಳನ್ನ ಮಾಡೋಣ, ತಿಳ್ಕೊಳೋಣ ಅಲ್ವರ. ಕರ್ತನಲ್ಲಿ ಪ್ರೀತಿ ಅನ್ಸೋಗ್ಲೆ ಯೇಸು ಕ್ರಿಸ್ತು ಫಸ್ಟ್ ಪರಲೋಕದಲ್ಲಿ ದೇವ್ರ ಜೊತೆಗೆ ಏನಾಗಿದ್ರು, ತನ್ನ ಸ್ವಂತ ಕುಮಾರನಾಗಿದ್ರು. ಅವ್ರ ಭೂಲೋಕಕ್ಕೆ ಬರ್ಬೇಕಾದ್ರೆ ಮರಿಯಾಳ ಮುಖಾಂತರ ಜನ್ಮ ತಗೊಂತಾರೆ ಅಲ್ರ. ಜನ್ಮ ತಗೊಂಬೇಕಾರೆ ಯೇಸು ಕ್ರಿಸ್ತನ್ಗೆ ಇಮ್ಯಾನ್ಯುಯಲ್ ಅಂತ ಹೆಸರಿಡಿ ಅಂತ ಹೇಳ್ತಾರೆ. ಕರೆಕ್ಟಾ? ಇವಾಗ ಯೇಸು ಕ್ರಿಸ್ತು ಹುಟ್ಟಿರುವಂತ ಉದ್ದೇಶನ ಏನು ಅಂದ್ರೆ ತನ್ನ ಪ್ರಾಣನ ಏನ್ರಿ, ತನ್ನ ಆತ್ಮವನ್ನು ದಾರಿ ಎರೆದಿಕ್ಕಾಗಿ ಏನ್ ಮಾಡಿದ್ರು ಅವರು ಭೂಲೋಕದಲ್ಲಿ ಹುಟ್ಟಿದ್ದು. ಯೇಸು ಕ್ರಿಸ್ತು ಅದೇ ತರ ಶಿಲ್ವೆ ಮೇಲೆ ತನ್ನ ಪ್ರಾಣ ಏನ್ ಮಾಡ್ತಾರೆ, ಲೋಕಕ್ಕೆ ಕೊಟ್ಬಿಡ್ತಾರೆ ಅಲ್ವಾ. ಇನ್ನೊಂದ್ ಕಡೆ ಹೇಳ್ಬೇಕಾದ್ರೆ ಹೇಳ್ತಾರೆ ಏನ್ರಿ, ನಾನೇ ನಿಜವಾದ ರೊಟ್ಟಿ, ನನ್ನ ತಿನ್ನೋರ್ಗೆ ಏನಿಲ್ಲ ಯಾವತ್ತು ಸಾವಿಲ್ಲ ಅಂತ ಹೇಳ್ತಾರೆ ಅಲ್ವರ. ಹೋದ ನೋಡಿರ್ತೀರಿ ಇಲ್ಲಿ ಯೋಹಾನ 6ನೇ ಅಧ್ಯಾಯ 51ನೇ ವಾಕ್ಯ, ಜಾನ್ 6:51. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ನೋಡ್ರ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ, ಲೋಕಕ್ಕೆ ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ನಾನು ಲೋಕಕ್ಕೆ ಜೀವಕ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. ಹಂಗ ಆತನ ಮಾಂಸವನ್ನು ಯೇಸು ಕ್ರಿಸ್ತು ಲೋಕಕ್ಕೆ ಜೀವಕ್ಕಾಗಿ ಏನ್ ಮಾಡ್ಬಿಟ್ರು, ಅವ್ರು ಕೊಟ್ಬಿಟ್ರು ಅಂದ್ರೆ. ಹಂಗಾರೆ ಅವ್ರ ದೇಹನ ಏನ್ ಮಾಡಿದ್ರೆ ಇಡೀ ಲೋಕಕ್ಕೆ ರಕ್ಷಣೆಗಾಗಿ ಏನ್ರಿ ತನ್ನ ದೇಹವನ್ನ ಏನ್ ಮಾಡಿದ್ರೆ ಅರ್ಪಿಸ್ತಾರೆ ಅಲ್ವರ. ಅದಕ್ಕೆ ಶಿಲ್ವೆ ಸಾಯ್ಬೇಕಾರೆ ಏನಾಯ್ತು, ಆಲಯ ತೆರೀತು, ಪರಲೋಕದಲ್ಲಿ ದೇವರ ಸಮಕ್ಷಮಕ್ಕೆ ಹೋಗಿ ಅಂತ ಒಂದು ಮಾರ್ಗ ನಮ್ಗೆ ಸಿದ್ಧ ಆಯ್ತು. ಇದು ಹೇಗೆ ಸಿದ್ಧ ಆಯ್ತು ಅಂದ್ರೆ ಯೇಸು ಕ್ರಿಸ್ತನ ದೇಹದಿಂದ ಮಾತ್ರ ಏನಾಗಿದ್ದು ಅಲ್ಲಿ ಸಿದ್ಧವಾಗಿದ್ದು ಅಲ್ವರ. ಇವಾಗ ಯೇಸು ಕ್ರಿಸ್ತು ಏನಾರ ಆ ಬಲಿನ, ಆ ದೇಹನ ವಾಪಸ್ ತಗೊಂಡ್ಬಿಟ್ರೆ ಏನ್ ಮಾಡೋದಂಗೆ, ಬಲಿನ ವಾಪಸ್ ತಗೊಂಡವಾಗ ಅವಾಗ ನಮ್ಗೆ ರಕ್ಷಣೆ ಇರಕ್ ಸಾಧ್ಯನಾ? ಖಂಡಿತವಾಗೂ ರಕ್ಷಣೆ ಇರಕ್ ಸಾಧ್ಯನೇ ಇಲ್ಲ. ಕರೆಕ್ಟಾ? ಯೇಸು ಕ್ರಿಸ್ತ ದೇಹನ ಕೊಡ್ತೀನಿ ಅಂತ, ಇದು ರೊಟ್ಟಿ, ಇದನ್ನ ಜಗತ್ತಿಗಾಗಿ ಜೀವಕ ಕೊಡ್ತೀನಿ ಆಮೇಲೆ ಏನ್ ಮಾಡಿ ಕೊಟ್ಬಿಡ್ಬೇಕು, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಲಿಪೀಠ ಇಟ್ಬಿಟ್ಟು ವಾಪಸ್ ತಗೊಂಡ್ಬಿಟ್ರೆ ಅಥವಾ ವಾಪಸ್ ಅದೇ ದೇಹದಲ್ಲಿ ಬಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಏನ್ರಿ, ದೇವ್ರು ಕೊಟ್ಟಿದ್ದ ಪುನರ್ತನಕ್ಕೇನಿಲ್ಲ ಒಂದು ಬೆಲೆ ಇಲ್ಲ ಅಂತ ಆಯ್ತು ಅರ್ಥ. ಅದಕ್ಕೆ ನೋಡಿ ಏನ್ರಿ, ಇಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 10ರಿಂದ ಓದಿ. ಇಬ್ರಿಯರು 10ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಯೇಸು ಕ್ರಿಸ್ತನ ಒಂದೇ ಸಾರಿ ದೇಹ ಯೇಸು ಕ್ರಿಸ್ತನ ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ನೋಡ್ರ, ಯೇಸು ಕ್ರಿಸ್ತು ಒಂದೇ ಸತಿ ಇದೇ ಮಾಡೋದು, ತನ್ನ ದೇಹನ ಅರ್ಪಿಸ್ಬಿಟ್ರಂತೇಳಿ ಒಂದೇ ಸತಿ ಮುಗೀತು. ನೋಡಿ ಇನ್ನೊಂದು ವಾಕ್ಯ ಓದೋಣ ಬಂದ್ರೆ ಅದರಲ್ಲೇ 19 ಮತ್ತು 20 ಓದಿ ಬರ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯ್ತು. ನೋಡ್ರ, ಅಂಡರ್ಲೈನ್ ಮಾಡ್ಕೊಡ್ರಿ ಏನ್ರಿ, ಯೇಸು ಕ್ರಿಸ್ತು ತನ್ನ ಶರೀರ ಎಂಬಂತ ಒಂದು ದೇಹದ ಮುಖಾಂತರ, ಶರೀರ ಎಂಬಂತ ಒಂದು ತೆರೆ ಮುಖಾಂತರ ಏನ್ರಿ ದೇವರಿಗೆ ತನ್ನ ಪ್ರಾಣ ಅರ್ಪಿಸಿದ್ಮೇಲೆ ನಮ್ಗೆ ದೇವರ ಸಮಕ್ಷಮೆ ಓದಕ್ಕೆ ಧೈರ್ಯ ಉಂಟಾಯಿತು ಅಲ್ವರ. ಯೋಚನೆ ಮಾಡಿದ್ದೀನಿ, ಇವಾಗ ಯೇಸು ಕ್ರಿಸ್ತು ತನ್ನ ದೇಹನೇ ಕೊಡ್ಲಿಲ್ಲ ಅಂತ ತಿಳ್ಕೊಳ್ರಿ ಅಲ್ವರ. ತನ್ನ ಒಂದು ದೇಹನ ತೆರೆತರ ಅರ್ಧ ಇಲ್ಲ ಅಂತ ತಿಳ್ಕೊಳ್ಳಿ, ತ್ಯಾಗನೇ ಮಾಡಿಲ್ಲ ಅಂತಂದ್ರೆ ನಾ ಪರಲೋಕದ ಹೋಗೋದು ಸರಿನಾ? ಪರಲೋಕದ ದಾರಿ ಇರ್ತಾ ಇಲ್ಲ. ಅಂದ್ರೆ ಯೇಸು ಕ್ರಿಸ್ತು ದೇಹದಿಂದ ಈ ಪರಲೋಕಕ್ಕೆ ಹೋಗಕ್ಕೆ ಒಂದು ಧೈರ್ಯ ಏನಾಗಿದೆ ಉಂಟಾಗಿದೆ. ಇವಾಗ ಯೋಚನೆ ಮಾಡಿ, ಯೇಸು ಕ್ರಿಸ್ತು ಇದೇ ದೇಹದಲ್ಲಿ ವಾಪಸ್ ಬರಕಾಯ್ತದ? ಇಲ್ಲ ರೀ. ಆ ದೇಹನ ಆದಾಮಕ್ಕೆ ವಿಮೋಚನಾ ಕ್ರಯಕ್ಕಾಗಿ ಏನ್ ಮಾಡ್ರು, ಅರ್ಪಿಸ್ಬಿಟ್ರು. ಅದೇ ದೇಹದಲ್ಲಿ ಇವತ್ತು ಯೇಸು ಕ್ರಿಸ್ತು ಬರಕ್ ಸಾಧ್ಯನೇ ಇಲ್ಲ. ಹಂಗೇನೋ ಬಂತು ಅಂದ್ರೆ ತಾನ್ ಕೊಟ್ಟಂತ ಬಲಿನ ವಾಪಸ್ ಏನ್ ಮಾಡಂಗೆ ಅಲ್ಲಿ ತಗೊಂಡೆ ಅಂತ ಲೆಕ್ಕ. ಎಲ್ಲಿ ಕೊಟ್ಟಿದ್ದಾರೆ ಓದ ನೋಡಿಂತೀನಿ ಎಲ್ರಿ, ಏಷಯ 53ನೇ ಅಧ್ಯಾಯ 10ರಿಂದ 12. ಏಷಯ 53 10ರಿಂದ 12. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ನನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ
ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅವರು ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಇವನ ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ದಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹು ಜನ ದ್ರೋಹಿಗಳ ಪಾಪವನ್ನು ಹೊರತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಅವ್ರಿಗಾಗಿ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡೋದನ್ನಲ್ವಾ ಅಂತ ಹೇಳ್ತಾರೆ. ಹಂಗಾರೆ ಯೇಸು ಕ್ರಿಸ್ತು ತನ್ನ ದೇಹವನ್ನು ಪ್ರಾಯಶ್ಚಿತ್ತ ಇದ್ದಂಗೆ ಏನ್ ಮಾಡ್ಬಿಟ್ರಿ ದೇವ್ರಿಗೆ ಇವಾಗ ಅರ್ಪಿಸ್ಬಿಟ್ರು. ಇವಾಗ ದೇಹನ ಅರ್ಪಿಸಿದ್ಮೇಲೆ ತಿರ್ಗಾ ಇದೇ ದೇಹದಲ್ಲಿ ಬಂದ್ರೆ ಅದು ನ್ಯಾಯನಾ? ಖಂಡಿತವಾಗಿಲ್ಲ. ಕೊಟ್ಟಿರೋಂತ ದೇಹ ಆದಾಮ್ಗೆ ವಿಮೋಚನೆ ಕ್ರಯಧನಕ್ಕಾಗಿ ಕೊಟ್ಬಿಟ್ಟಿದ್ದಾರೆ, ಯಾವತ್ತೂ ಬರಕ್ ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಯೇಸು ಕ್ರಿಸ್ತನ ದೇಹ ಏನಾಯ್ತು? ಮಣ್ಣಿನ ಮಣ್ಣಿಗೆ ಹೊಟ್ಟೋಯ್ತು. ಅದ್ರ ಆ ಪ್ರಾಣನ ಆ ದೇಹವನ್ನು ಏನ್ರಿ ಏನ್ ಮಾಡಿದ್ದಾರೆ? ಆದಾಮ್ಗೆ ಈಡು ಬಲಿಯಾಗೆ ಕೊಟ್ಟಿದ್ದಾರೆ. ಆ ದೇಹದಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ. ಅದು ಮಾತ್ರ ಅಲ್ಲ, ಇವತ್ ಯೇಸು ಕ್ರಿಸ್ತು ಇದ್ದಾರೆ ಅಂತ ನೋಡೋದಂದ್ರೆ ಮಹಿಮೆ ಶರೀರದಲ್ಲಿದ್ದಾರೆ. ಓದರ ಫಸ್ಟ್ ಪೀಟರ್ 3:18. ಫಸ್ಟ್ ಪೀಟರ್ 3:18 ಬ್ರದರ್. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆ ಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ನೋಡ್ರ, ಶರೀರ ಸಂಬಂಧದಲ್ಲಿ ಕೊಳ್ಳಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ಜೀವಿತನಾದನು. ಶರೀರ ಏನಾಯ್ತ್ರಿ? ಮಣ್ಣಿಗೆ ಹೊಟ್ಟೋಯ್ತ್ರಿ. ಅದ್ರ ಆದಾಮ್ಗೆ ಈಡ್ ಕೊಡ್ಬೇಕಾಯ್ತು, ಅದಕ್ಕೆ ಏನಾಗಿತ್ತ? ಹೊಟ್ಟೋಯ್ತು. ಇವಾಗ ಅದೇ ಶರೀರದಲ್ಲಿ ಯೇಸು ಕ್ರಿಸ್ತು ಏನಕ್ಕೂ ಬರಕ್ಕೆ ಸಾಧ್ಯನೇ ಇಲ್ಲ ಅಲ್ರ. ಆ ದೇಹನ ದೇವ್ರಿಗೆ ಏನ್ ಮಾಡ್ಬಿಟ್ರು? ಅವ್ರು ಅರ್ಪಿಸ್ಬಿಟ್ರು. ದೇರ್ ಇಸ್ ಅ ಎಂಡ್ ಆಫ್ ದ ಚಾಪ್ಟರ್. ಆ ದೇಹದಲ್ಲಿ ಯೇಸು ಕ್ರಿಸ್ತು ಬರಕ್ಕೆ ಇಲ್ಲ, ಸಾಧ್ಯನೇ ಇಲ್ಲ. ಇವಾಗ ಹೆಂಗ್ ದೇಹ ಇದೆ ಗೊತ್ತಾ ಯೇಸು ಕ್ರಿಸ್ತು? ಮಹಿಮೆಯ ಶರೀರ. ನೋಡಿ ಒಂದು ವಾಕ್ಯ ಓದೋಣ ಬ್ರದರ್, ದಯವಿಟ್ಟು ಓದಿ. ಎಲ್ಲಪ್ಪ ಅಂತಂದ್ರೆ ಹೀಬ್ರೂಸ್ ಫಸ್ಟ್ ಚಾಪ್ಟರ್ 3 and 4. ಇಬ್ರಿಯರು 1ನೇ ಅಧ್ಯಾಯ 3 ಮತ್ತು 4. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸೀನರುಡನಾದನು. ವೆರಿ ಗುಡ್. ನೋಡ್ರ, ಏನ್ ಮಾಡಿದ್ರೆ ಯೇಸು ಕ್ರಿಸ್ತು? ಪಾಪನ ವಿಶುದ್ಧಿ ಮಾಡಿ, ಪಾಪನೆಲ್ಲ ತೆಗೆದಾಕಿ ದೇವರ ಬಲಗಡೆಯಲ್ಲಿ ಏನ್ ಮಾಡಿದ್ರೆ ಯೇಸು ಕ್ರಿಸ್ತು ಕೂತ್ಕೊಂಡಿರೋದು? ಅಂತ ಮಹಿಮೆ ಶರೀರದಲ್ಲಿ ಇವತ್ತು ಏನ್ ಮಾಡಿದ್ರೆ ಜೀಸಸ್ ಕ್ರಿಸ್ತು ಕೂತಿರೋದು. ಯೋಚನೆ ಮಾಡಿ, ಎಲ್ಲಾ ಪಾಪವನ್ನು ವಿಶುದ್ಧಿ ಮಾಡಿದ್ಮೇಲೆ ಕೂತಿದ್ದಾರೆ ಅಂತ ಹೇಳ್ತಾರೆ. ಇವಾಗ ಹಂಗಾರೆ ಆ ದೇಹ ಅದು ಗೊತ್ತೈತಲ್ವಾ? ತಿರ್ಗಾದ ದೇಹದಲ್ಲಿ ಬರಕ್ ಸಾಧ್ಯನಾ? ಖಂಡಿತವಾಗೂ ಸಾಧ್ಯ ಇಲ್ಲ. ಅದಕ್ಕೆ ಅಪೊಸ್ತಲ ಪೌಲ್ಗೆ ಕಾಣಿಸ್ಕೊಬೇಕಾರೆ ಯೇಸು ಕ್ರಿಸ್ತು ಏನಾದ್ರು ಅಂದ್ರೆ ಅವ್ರು ಭಯಂಕರ ಅಂತ ಬ್ರೈಟ್ ಆಗಿರೋ ಲೈಟ್ ತರ ಇದ್ರಂತೆ. ಆದ್ರೆ ಆ ಒಂದು ವ್ಯಕ್ತಿ ಯಾರಿಗೂ ಕಾಣಿಸಿಲ್ವಂತೆ ಅಲ್ವರ. ಓದ ನೋಡಿರ್ತೀನಿ ಎಲ್ಲಿ ಅಂದ್ರೆ ಅಪೊಸ್ತಲ ಕೃತ್ಯಗಳು ಬದಾರೆ 26:13 ಬದಾರೆ, Acts 26:13 ಬದಾರೆ. ರಾಜನೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ, ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ನಾವೆಲ್ಲರೂ ನೆಲಕ್ಕೆ ಬೀಳಲು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ? ಮುಳ್ಳು ಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದನು. ಆಗ ನಾನು ಕರ್ತನೇ, ನೀನು ಯಾರು ಅನ್ನಲು. ವಾಣಿನ ಮಾತ್ರ ಕೇಳಿದ್ರಂತೆ. ಓಕೆ, ಥ್ಯಾಂಕ್ ಯು ಬ್ರದರ್. ಅಲ್ಲಿ ವಾಣಿ ಮಾತ್ರ ಕೇಳಿದ್ರಂತೆ, ಯಾರ್ದು ಕಣ್ಣಿಗೆ ಏನಾಗಿಲ್ವಂತೆ, ಕಾಣಿಸಿಲ್ವಂತೆ. ಅದರ ಯೇಸು ಕ್ರಿಸ್ತ ಒಂದು ಪ್ರಕಾಶವಾಗಿರೋ ಬೆಳಕು ತರ ಏನಂತೆ ಬಂದ್ರಂತೆ. ಅದ್ರ ಧ್ವನಿ ಮಾತ್ರ ಏನ್ ಮಾಡ್ತಾವ? ಕೇಳಿಸ್ತೋ. ಯಾರಿಗೂ ಏನಾಗಿಲ್ಲ,
ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಗೊತ್ತೇ ಆಗಿಲ್ವಂತ್ರಿ. ಭಯಂಕರ ಬ್ರೈಟ್ ಏನಾಗಿತ್ತಂತೆ ಇತ್ತಂತೆ. ಇವಾಗ ಯೋಚನೆ ಮಾಡಿದ್ದೀನಿ, ಇಂಥ ಮಹಿಮೆ ಶರೀರದಲ್ಲಿ ಯಾರಪ್ಪ ಇರೋದು? ಜೀಸಸ್ ಕ್ರಿಸ್ಟ್ ಇರೋದು. ಇದೇ ತರ ದೇಹದಲ್ಲಿ ಬರಕತ್ತಿಲ್ಲ. ಯೋಚನೆ ಮಾಡ್ರಿ. ಇನ್ನೊಂದು ವಾಕ್ಯ ಹೋದ್ರ ಅಪೊಸ್ತಲ ಕೃತ್ಯಗಳು ಬದರ್ 9ನೇ ಅಧ್ಯಾಯ 7, 9, 12 ಬದರ್. ಅವನ ಅಪೊಸ್ತಲ ಜೊತೆಯಲ್ಲಿ ಕೃತ್ಯಗಳು 9ನೇ ಅಧ್ಯಾಯ 7, 9, 12. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ಅವನು 3 ದಿವಸ ನೋಡ್ರ, ಕಣ್ಣು ಕಾಣದೆ ಧ್ವನಿಯನ್ನು ಏನು ಕೇಳಿ. ಅವನು 3 ಓದ್ಬಿಡಿ, ದಿವಸ ವಾಕ್ಯ ಓದ್ಬಿಡಿ, ನಾನು ಹೇಳ್ತೀನಿ. ಅವನು 3 ದಿವಸ ಕಣ್ಣು ಕಾಣದೆ ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ. ಮತ್ತು ಅನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು. ನೋಡ್ರಿ, ಇಲ್ಲೇನಪ್ಪ ನೋಡ್ತೀವಿ ಅಂದ್ರೆ, ಯೇಸು ಕ್ರಿಸ್ತ ಮಧ್ಯಾಹ್ನ ಸೂರ್ಯನ್ಕಿಂತ ಪ್ರಕಾಶವಾಗಿದ್ರಂತೆ. ಮಧ್ಯಾಹ್ನ ಸೂರ್ಯ ನೋಡಕ್ಕೆ ಆಗಲ್ಲ, ಅದಕ್ಕಿಂತ ಪ್ರಕಾಶವಾಗಿ ಯಾರಪ್ಪ ಇದ್ದಂತೆ? ನಮ್ಮ ರಕ್ಷಕನಾಗಿರಂತೆ ಯೇಸು ಕ್ರಿಸ್ತಂತೆ. ಈ ಒಂದು ಯೇಸು ಕ್ರಿಸ್ತ ನೋಡಿದ ತಕ್ಷಣ ಅಪೊಸ್ತಲ ಪೌಲ್ ಕಣ್ಣೇನಾಗ್ಬಿಡ್ತಂತೆ? ಕುರುಡಾಗೋಯ್ತಂತೆ ಅಲ್ವರ. ಆಮೇಲೆ ಅನನೀಯನ ಪ್ರಾರ್ಥನೆ ಮಾಡ್ಬೇಕು, ಕಣ್ಣೇನಾಯ್ತು? ವಾಪಸ್ ಬಂತು. ಅದು ಸ್ವಲ್ಪ ಬಂತು, ಪೂರ್ತಿ ಬರ್ಲಿಲ್ಲ. ಯೋಚನೆ ಮಾಡ್ರಿ, ಇಂಥ ಮಹಿಮೆ ಶರೀರದಲ್ಲಿ ಯಾರಿರೋದು ಇವಾಗ? ಜೀಸಸ್ ಕ್ರೈಸ್ಟ್ ಏನಾಗಿರೋದು ಇರೋದು. ಮತ್ತೆ ಇಂಥ ಮಹಿಮೆ ವಿಷಯದಲ್ಲಿ ಹಿಂಗೆ ಬರಕ್ ಸಾಧ್ಯನಾ? ಅಲ್ವರ. ಇನ್ನೊಂದು ವಾಕ್ಯ ಓದಿ. ಆ ಆತ್ಮಿಕ ಶರೀರ ಅಥವಾ ಮಹಿಮೆ ಶರೀರ ಅಂದ್ರೆ ಅದು ಹೇಗಿರ್ತಾರೆ ಮಹಿಮೆ? ಓದೋಣ. 1ನೇ ತಿಮೋತಿ ಬದರ್ 6:16 ಬದರ್. ಎಲ್ಲ ದಯವಿಟ್ಟು ಗಮನ ಇಟ್ಟು ಕೇಳಿ, ಇದು ಇಂಪಾರ್ಟೆಂಟ್. 1ನೇ ತಿಮೋತಿ 6:16 ಬದರ್. ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಆಮೇಲೆ ನೋಡ್ರ, ಮನುಷ್ಯರಲ್ಲಿ ಯಾರು ಆತನನ್ನ ಕಾಣಲಾರರು. ಅಂಥ ಒಂದು ಮಹಿಮೆ ಶರೀರದಲ್ಲಿ ಯಾರಪ್ಪ ಇರೋದು ಅಂತ ನೋಡ್ತಿದ್ರೆ, ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನ ಇವತ್ತಿದ್ದಾರೆ. ಯೋಚನೆ ಮಾಡಿ, ಇಂಥ ಮಹಿಮೆ ಶರೀರದಲ್ಲಿ ಇರೋಂಥ ವ್ಯಕ್ತಿನ ಏನ್ರಿ ನಾವು ಹಂಗೆ ನೋಡಕ್ ಸಾಧ್ಯನಾ? ಮಾಂಸಿಕ ಶರೀರದಲ್ಲಿ ಯೇಸು ಕ್ರಿಸ್ತ ಬಿಟ್ಟು ಇಂಥ ಆತ್ಮಿಕ ಶರೀರದಲ್ಲಿ ಏನ್ರಿ ಆಗಿರೋದು ಇವತ್ತು? ಪುನರುತ್ತನಾಗಿರೋದು. ಇದು ಮಾಂಸಿಕ ಶರೀರದ ಬಗ್ಗೆ ಹೇಳ್ತಲ್ಲ, ಇದು ಆತ್ಮಿಕ ಶರೀರ. ಹಂಗಾರೆ ಯೇಸು ಕ್ರಿಸ್ತ ಸತ್ತಿ ಪುನರುತ್ತನಾಗಿರೋದು ಯಾವ ಶರೀರಪ್ಪ ಅಂತ ನೋಡ್ತಿದ್ರೆ, ಆತ್ಮಿಕ ಶರೀರ. ಅಪೊಸ್ತಲ ಪೌಲ್ ನೋಡ್ಬಿಟ್ಟು ಅವ್ರ ಕಣ್ಗಳೇನಾಯ್ತು? ಕುರುಡಾಗೋಯ್ತು. ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು, ನಾವ್ ಇನ್ ಮುಂದೆ ಯೇಸು ಕ್ರಿಸ್ತನ ಯಾವುದೇ ಕಾರಣಕ್ಕೂ ಮಾಂಸದಲ್ಲಿ ತಿಳಿಯೋದಿಲ್ಲ. ಓದಿ 2 Corinthians 5:16. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ನೋಡ್ರ, ಇನ್ ಮುಂದೆ ಯಾರದೋ ಮಾಂಸದಲ್ಲಿ ನಾವು ದೇಹದಲ್ಲಿ ಅರಿಯೋದಿಲ್ಲ. ಅದ್ರಲ್ಲಿ ಕ್ರಿಸ್ತನ್ ಕೂಡ ಹಂಗೆ ಅರ್ದಿದ್ರಿ, ಆದ್ರೆ ಇವತ್ತು ಇಲ್ಲ ಅಂತ ಹೇಳಿದ್ರೆ. ಯಾಕಪ್ಪ ಅಂದ್ರೆ ಯೇಸು ಕ್ರಿಸ್ತು ದೇಹ ಆದಾಮ್ಗೆ ಈಡುಬಲಿ ಕೊಟ್ಟೋಯ್ತು. ಅಂದ್ರೆ ಯೇಸು ಕ್ರಿಸ್ತು ಪುನರ್ತನಾಗಿರೋದೇ ಆತ್ಮಿಕ ಶರೀರದಲ್ಲಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ನಾವು ನೋಡಿದಂತ ವಾಕ್ಯಗಳಲ್ಲಿ ಏನಪ್ಪಾ ನೋಡಿದೆ ಅಂದ್ರೆ, ಯೇಸು ಕ್ರಿಸ್ತು ದೇಹದಲ್ಲಿ ಸತ್ತು ಮೃತರಾಗಿ ಏನ್ರಿ ಆತ್ಮದಲ್ಲಿ ಪುನರುತ್ಥಾನ ಹೊಂದ್ರು ಅಂತ ಯೋಚನೆ ಮಾಡಿರ್ತೀನಿ. ಯೇಸು ಕ್ರಿಸ್ತು ಪುನರುತ್ಥಾನಾಗಿರೋದಂದ್ರೆ ಯಾವ ದೇಹದಲ್ಲಿ? ಮಹಿಮೆಯ ಶರೀರದಲ್ಲಿ ಅಂದ್ರ. ಅದಕ್ಕೆ ಏನ್ರಿ ಯೇಸು ಕ್ರಿಸ್ತು ಹೇಳಿದ್ದು, ಇನ್ನು ಸ್ವಲ್ಪ ಕಾಲ ಲೋಕನನ್ನ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಈ ಆತ್ಮಿಕ ಶರೀರ ಯೇಸು ಕ್ರಿಸ್ತನ ಲೋಕ ಎಲ್ಲ ನೋಡಕ್ ಸಾಧ್ಯನಾ? ಖಂಡಿತವಾಗಿ ಏನಿಲ್ಲ ರೀ, ನೋಡಕ್ಕೆ ಸಾಧ್ಯ ಇಲ್ಲ. ಏನೇ ಸಭೆ ಮಾಡೋದು, ತನ್ನ ಓಟ ಆಡ್ ಮುಗಿಸಿದ ಮೇಲೆ ಯೇಸು ಕ್ರಿಸ್ತು ಮುಖಾಮುಖವಾಗಿ ಈ ಶರೀರದಲ್ಲಿ ಮಾಡೋದು ನೋಡ್ಬೋದು ಅಲ್ವರ. ಅದಕ್ಕೆ ನೋಡ್ರಿ, ಇವಾಗ ಯೇಸು ಕ್ರಿಸ್ತು ಸತ್ತಿ, ಮಾಂಸದ ಸತ್ತಿ ಪುನರುತ್ಥಾನ ಆಗಿರೋದೇ ಆತ್ಮಿಕ ಶರೀರ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಆಗಿರ್ಬೇಕಾದ್ರೆ ಏನ್ರಿ, ಯೇಸು ಕ್ರಿಸ್ತು ಶಿಷ್ಯನ್ರಿಗೆ ಇದೇ ದೇಹದಲ್ಲಿ ಹೆಂಗ್ ಕಾಣಿಸ್ಕೊಟ್ರು ನೋಡಿ. ನಾ ಇವಾಗ ತರ ಏನ್ ನೋಡಿದ್ರಿ, ಆ ದೇಹ ಮಣ್ಣಿಂದ ಮಣ್ಣಿಗೆ ಏನಾಯ್ತು? ಒಟ್ಟಾಯ್ತು.
ಅದರ ಆದಾಮ್ಗೆ ವಿಮೋಚನೆ ಕ್ರಯದನ್ನ ಕೊಟ್ಬಿಟ್ರು. ಹಂಗಾರೆ ಯೇಸು ಕ್ರಿಸ್ತು ಆ ದೇಹನೇ ಇರ್ಲಿಲ್ಲ ಅಂತಂದ್ರೆ ಮತ್ತೆ ಯೇಸು ಕ್ರಿಸ್ತು ಪುನರುತ್ಥಾನಾಗಿದ್ದೆಗೆ ಮತ್ತೆ ತೋಮಾಗೆ ಹೆಂಗ್ ಕಾಣಿಸ್ಕೊಂತಾರೆ? ತೋಮಾಗೆ ಏನಂತಂದ್ರೆ, ಇಗೋ ನೀನ್ ನನ್ನ ಪಕ್ಕದ ಮೇಲೆ ಕೈ ಹಾಕ್ಬಿಟ್ಟು ನೋಡು, ಇಗೋ ನನ್ನ ದೇಹವು ಅಲ್ಲರ ಅವ್ರು ಹೇಳ್ತಾರಲ್ಲ, ಎಲ್ಲಾ ನಂಬ್ತಾ ಇರ್ತಾರೆ, ಆದ್ರೆ ಇವ್ರು ಮಾತ್ರ ನಂಬೋದಿಲ್ಲ. ತಾಮನ್ ಹೇಳ್ತಾರೆ, ಅಯ್ಯೋ ನಾನ್ ಮಾತ್ರ ನಂಬೋದಿಲ್ಲಪ್ಪ, ಉಣ್ಣಲ್ಲಿ ಕೈ ಹಾಕಿ ಬೆಳ್ಳಾಕಿ ನೋಡೋ ತನಕ ನಾನ್ ನಂಬೋದೇ ಇಲ್ಲ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತು ಇವ್ರು ಕಾಣಿಸ್ಕೊಂಡು ಏನ್ ಮಾಡ್ತಾರೆ? ಬೆಳ್ಳಾಕು ಅಂತ ಹೇಳ್ತಾರೆ. ಇದು ಹೇಗ್ ಸಾಧ್ಯ ಅಲ್ವರ? ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವೇನಪ್ಪ ಮಾಡ್ಬೇಕು ಅಂದ್ರೆ ಆತ್ಮೀಕ ಶರೀರದಲ್ಲಿ ಪುನರ್ತನಾಗಿರುತ್ತೆ ಯೇಸು ಕ್ರಿಸ್ತನು ಹೆಂಗೆ ಇಲ್ಲಿ ಮಾಂಸಿಕ ಶರೀರದಲ್ಲಿ ಕಾಣಿಸ್ಕೊಂಡ್ರು ಅಂತ ನಾವೇನ್ ಮಾಡ್ಬೇಕು? ಸ್ಟಡಿ ಮಾಡ್ಬೇಕು. ಇದನ್ನ ಬರೋಂತ ವಾರ ನಾವೇನ್ ಮಾಡೋಣ? ಸ್ಟಡಿ ಮಾಡೋಣ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವತ್ತು ನೋಡಿರೋದು ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತು ಎಡಂಬರಿಕೆ ಯಾತಕ್ ಬರ್ತಾರೆ, ಆಮೇಲೆ ಜನರಲ್ ಆಗಿ ಸಾಮಾನ್ಯವಾಗಿರಂತ ಅಭಿಪ್ರಾಯ ಯೇಸು ಕ್ರಿಸ್ತನ ಬಗ್ಗೆ, ಎಡಂಬರಿಕೆ ಬಗ್ಗೆ ಅಂತ ನೋಡಿದ್ರಿ. ಆಮೇಲೆ ಸತ್ಯವೇದ ಏನಪ್ಪಾ ಹೇಳ್ತಂತ ಯೇಸು ಕ್ರಿಸ್ತು ಎಡಂಬರಿಕೆ ಬಗ್ಗೆ ನಾವೇನ್ ಮಾಡಿದ್ರಿ? ಅನೇಕ ವಿಚಾರಗಳನ್ನ ನೋಡಿದ್ರಿ. ಇನ್ನ ಮುಂದೆ ಬರುವಂತ ವಾರಗಳಲ್ಲಿ ಯೇಸು ಕ್ರಿಸ್ತು ಆತ್ಮಿಕ ಶರೀರದಲ್ಲಿ ಪುನರ್ತನಾಗಿದ್ದಾರೆ ಅಂದ್ರೆ ಆ ದೇಹ ಏನಾಯ್ತು, ಆಮೇಲೆ ಮಾಂಸಿಕ ಶರೀರದಲ್ಲಿ ಹೇಗ್ ಕಾಣಿಸ್ಕೊಂಡ್ರು, ಇದ್ರ ಬಗ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ನಾವೇ ಮಾಡೋಣ, ನಾವು ತಿಳ್ಕೊಳ್ಳೋಣ. ಓಕೆನಾ? ಸರಿ, ಇವಾಗ ಯಾರಿಗಾರ ಏನಾರ ಡೌಟ್ಸ್ ಇದೆಯಾ? ಒಂದು ಕ್ವಶನ್ಸ್ ಇದೆಯಾ? ಯಾರಿಗಾರ ಏನೋ ಪ್ರಶ್ನೆ ಇದೆಯಾ? ಅನಿಲ್ ಬ್ರದರ್ ಏನ್ ಪ್ರಶ್ನೆ ಇದೆಯಾ? ವಿಜಯ್ ಕುಮಾರ್ ಇಸ್ಟರ್ ಇಲ್ರಿ ಸರ್, ಇಲ್ರಿ. ಹಾ ಕೇಳಿ, ಯಾವ ಪ್ರಶ್ನೆ ಕೇಳ್ಬೋದು. ವಿಜಯ್ ಕುಮಾರ್ ಇಸ್ಟರ್ ಪ್ರಶ್ನೆ ಇದೆಯಾ? ಬ್ರದರ್, ಈಗ ಆ ಶಿಷ್ಯರ ಹತ್ರ ನಡುವೆ ಬಂದು ಇಳಿತಾರೆ, ಆಮೇಲೆ ಅಲ್ಲಿ ಮೀನು ಅದೇನು ಇದರಿಂದ ತಿಂತಾರೆ, ಆಮೇಲೆ ಮಗ್ದಲನ ಮರಿಯಳು ಸಮಾಧಿ ಹತ್ರ ನೋಡ್ತಾಳೆ, ಇದೆಲ್ಲ ಮಹಿಮ ಶರೀರ. ವೆರಿ ಗುಡ್. ಇವೆಲ್ಲ ಹೇಗೆ ಅಂತ ಅಂದ್ಬಿಟ್ಟು ಬರೋ ವಾರದಲ್ಲಿ ನೋಡೋಣ. ಓಕೆನಾ? ಮಹಿಮೆ ಶರೀರ ಹೇಗೆ ಮಹಿಮೆ ಶರೀರ ಅಂತ ನೆಕ್ಸ್ಟ್ ವೀಕ್ ಫುಲ್ ಡೀಟೇಲ್ ಆಗಿ ನೋಡೋಣ ಅಷ್ಟೇ. ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆ, ಶ್ವೇತಾ ರಾಣಿ ಸಿಸ್ಟರ್, ನಿಮ್ಗೇನೋ ಡೌಟ್ ಇದೆಯಾ? ಸುರೇಶ್ ಬ್ರದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ಸಿಸ್ಟರ್ ಶ್ವೇತಾ ಸಿಸ್ಟರ್, ಏನೋ ಪ್ರಶ್ನೆ ಇದೆಯಾ? ಇಲ್ಲ ರೀ, ನೋ ಡೌಟ್ಸ್. ಓಕೆ, ಸುರೇಶ್ ಬ್ರದರ್, ಎನಿ ಕ್ವಶನ್ಸ್? ಸುರೇಶ್ ಬ್ರದರ್? ಹಾ, ಓಕೆ, ಮೋಹನ್ ಬ್ರದರ್ ಥ್ಯಾಂಕ್ ಯು. ಪ್ರೇಮ ಕ್ಲೋಸ್ ಮಾಡೋಣವಾ? ಪ್ರೇಮ್ ಮಾಡೋಣ ಬ್ರದರ್, ಕಡೆ ಮಳೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ನೆಟ್ವರ್ಕ್ ಸರಿ. ಸರಿ, ಕೊನೆ ಪ್ರಾರ್ಥನೆ ಮಾಡೋಣ ಬ್ರದರ್. ಓಕೆ ಬ್ರದರ್.